ಸ್ನೇಹಿತರ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ, ಅತಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಜೊತೆ ಇವತ್ತು ಬಹಳ ದೊಡ್ಡ ಒಬ್ಬರು ಅಚೀವರ್ ಇರತಕ್ಕಂಥದ್ದು ಮುಕ್ತ ವೇದಿ ಕಾರ್ಯಕ್ರಮ. ಸ್ನೇಹಿತರು, ಇವತ್ತು ಬಹಳ ದೊಡ್ಡ ಒಬ್ಬ ಸಾಹಸಿಯನ್ನು ನಮ್ಗೆ ಪರಿಚಯ ಮಾಡ್ತಾ ಇದ್ದೇನೆ. ಪ್ರಸಾದ್ ಶೆಟ್ಟಿಯವರು ನಮ್ಮ ಕಾರ್ಯಕ್ರಮಕ್ಕೆ ಸ್ನೇಹಿತರ ಆಮಂತ್ರಿತರಾಗಿದ್ದಾರೆ. ಪ್ರಸಾದ್ ವಿಜಯ್ ಶೆಟ್ಟಿ ಅಂತ ಹೇಳಿದ ಪೂರ್ತಿ ಹೆಸರು. ಕಾರ್ಕಳ ತಾಲೂಕಿನ ಅತ್ಯಂತ ಪುಟ್ಟ ಗ್ರಾಮವಾಗಿರ್ತಕ್ಕಂಥ ನೆಲ್ಲಿಕಾರನಿಂದ ನಡೆದಿರ್ತಕ್ಕಂಥ ಸ್ನೇಹಿತರೆ ಇವತ್ತು ರಾಷ್ಟ್ರೀಯ ದಾಖಲೆಗಳನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ಸೈಕ್ಲಿಂಗಲ್ಲಿ ಸ್ನೇಹಿತರೆ ಮತ್ತು ಮೌಂಟೇನಿಯರ್ ಬಹಳ ಶ್ರೇಷ್ಠ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಅವರ ಸಾಧನೆಗಳನ್ನು ಅವರ ಮೂಲಕ ತಿಳ್ಕೊಳ್ಬೇಕು ಅಂತ ನನಗೆ ಆಸೆ ಇರತಕ್ಕಂಥ ಅವರ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತೇನೆ. ಪ್ರಸಾದ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಅತ್ಯಂತ ಸಣ್ಣ ಗ್ರಾಮ ನೆಲ್ಲಿಕಾರ ಅಂತ ಹೇಳುವಂಥದ್ದು. ಅಲ್ಲಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಪ್ರೈಮರಿ ಹೈಸ್ಕೂಲನ್ನು ಪೂರ್ತಿ ಮಾಡಿದಿರಿ ಅಂತ ಹೇಳುವಂಥದ್ದು. ಆಮೇಲೆ ಮುಂಬೈಗೆ ಹೋದ್ರಿ, ಆ್ಯನಿಮೇಷನ್ ಕಲ್ತ್ಕೊಂಡು 3D ಆ್ಯನಿಮೇಷನ್ ನಿಮ್ಮ ಭಾಳ ಇಷ್ಟವಾಗಿರ್ತಕ್ಕಂಥ ಏರಿಯಾ. ನೀವು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಮುಂಬೈಯಲ್ಲಿ ಗೋರೆಗಾಂವಲ್ಲಿರ್ತಕ್ಕಂತಹ ಫಾಲ್ಕೆ ಫಿಲ್ಮ್ ಸಿಟಿಯಲ್ಲಿ ಕೆಲಸಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಿರಿ. ಇದೆಲ್ಲ ನಿಮ್ಮ ವೃತ್ತಿ ಆಯಿತು, ಇದೆಲ್ಲ ನಿಮ್ಮ ಪ್ಯಾಷನ್ ಆಯಿತು. ನಿಮ್ಮ ಜರ್ನಿ ಸ್ಟಾರ್ಟ್ ಆದು ನೆಲ್ಲಿಕಾರಿಂದ ಸ್ಟಾರ್ಟ್ ಮಾಡೋಣ. ಹೇಗಿತ್ತು ಜರ್ನಿ ಸ್ಟಾರ್ಟಿಂಗಲ್ಲಿ ಅಂತ ಹೇಳಿ? ತುಂಬ ವಿಶೇಷವಾಗಿತ್ತು. ಅಂದರೆ ನೆಲ್ಲಿಕಾರಲ್ಲಿ ಮೊದಲು ಫಸ್ಟ್ ಆಫ್ ಆಲ್ ನಾನು ಇದ್ದದ್ದು ಮೊದಲು ಪುಣೆಯಲ್ಲಿ, ನಮ್ಮ ಫ್ಯಾಮಿಲಿ ಪೂರ್ತಿ ಪುಣೆಯಲ್ಲಿತ್ತು. ಹೋಟೆಲ್ ಬಿಸ್ನೆಸ್ ಆಗಿತ್ತು. 2001ನಲ್ಲಿ ತಂದೆ ತೀರಿಯೋದ್ರು. ಅದಂದ್ರೆ ನಾವು ಸೆಟಲ್ ಆದ್ವಿ ಊರಲ್ಲಿ, ನೆಲ್ಲಿಕಾರ ಅನ್ನೋ ಪುಟ್ಟ ಗ್ರಾಮದಲ್ಲಿ. ಅಲ್ಲಿಂದ ನೆಲ್ಲಿಕಾರಿನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ಕಲಿತು ಒಳ್ಳೆ ರೀತಿಯಲ್ಲಿ ಕನ್ನಡ ಗೊತ್ತಿರಲಿಲ್ಲ ಸ್ಟಾರ್ಟಿಂಗಲ್ಲಿ. ಕನ್ನಡ ಸ್ಟಾರ್ಟಿಂಗ್ ಇದೆ, ಯಾಕಂದ್ರೆ ನಾವು ಮಹಾರಾಷ್ಟ್ರದಲ್ಲಿ ಮರಾಠಿ ಮೀಡಿಯಮಲ್ಲಿ ಕಲ್ತವರು. ಅಲ್ಲಿಂದ ವಾಪಸ್ ಕರ್ನಾಟಕಕ್ಕೆ ಬಂದು ಅಲ್ಲಿ ಕನ್ನಡ ಮೀಡಿಯಮಲ್ಲಿ ಕಲಿತು ಅದು ಕೂಡ ಅಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಎಜುಕೇಷನ್ ಪಡೆದು ಮತ್ತೆ 12th ಎಲ್ಲ ಮಾಡಿದ ನಂತರ ಒಂದು ಆ್ಯನಿಮೇಷನ್ ಒಂದು ಹುಚ್ಚಿಡಿತು. ಅದು ಕೂಡ 3D ಆ್ಯನಿಮೇಷನ್. ಹೌದು, ಯಾಕಂದರೆ ನನ್ನ ಡ್ರಾಯಿಂಗ್ ಸ್ವಲ್ಪ ಒಳ್ಳೆ ಇತ್ತು. ಅದಕ್ಕೋಸ್ಕರ 3D ಆ್ಯನಿಮೇಷನ್ ಮಾಡಬೇಕಂತ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಕಾರ್ಕಳದ ಒಂದು ಕೆಲವೊಂದು ಕಂಪ್ಯೂಟರ್ ಎಜುಕೇಷನ್ ಸಂಸ್ಥೆಗಳಲ್ಲಿ ಒಂದು ಕೆಲವೊಂದು ಸಲ ಟ್ರೈನಿಂಗ್ ತೊಗೊಂಡು ಆ್ಯನಿಮೇಷನ್ ಸ್ವಲ್ಪ ಕಲಿತೆ. ನನ್ನ ಫೈಲನ್ನು ತಗೊಂಡು ನಾನು ಮುಂಬೈಗೆ ಹೋದೆ. ಅಲ್ಲಿ ಹೋದಾಗ ಅವರು ಹೇಳಿದ್ರು ಇನ್ನೂ ಸ್ವಲ್ಪ ಜಾಸ್ತಿ ಕಲಿಬೇಕು, ಇಂಥ ಅಚೀವ್ಮೆಂಟ್ ಬೇಕಾದರೆ. ಅದಕ್ಕೋಸ್ಕರ ಅಲ್ಲಿ ಮುಂಬೈಲಿ ಕೂಡ ನಾನೇನು ಮಾಡಿದೆ, ಹೊಸದಾಗಿ ಒಂದು ಆ್ಯನಿಮೇಷನ್ ಹೊಸದಾದ ರೀತಿಯಲ್ಲಿ ಒಂದು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಜಾಯಿನ್ ಮಾಡಿಕೊಂಡು ಅಲ್ಲಿ ಜಾಯಿನ್ ಮಾಡಿ 3D ಆ್ಯನಿಮೇಷನನ್ನು ಕಲಿತು ಜಾಬ್ ಪಡ್ಕೊಂಡು ದಾದಾ ಸಾಹೇಬ್ ಫಿಲ್ಮ್ ಸಿಟಿಯಲ್ಲಿ ಜಾಬ್ ಪಡ್ಕೊಂಡು ಗೋರೆಗಾವಲ್ಲಿ. ಈಗಿರೋ ಮಕ್ಕಳು ನೋಡ್ತಾರೆ ಮೋಟು ಪತ್ಲು, ತಾಶಿ, ಕೆಲವೊಂದು ಕಾರ್ಟೂನ್ ಸೀರೀಸ್ ಎಲ್ಲಿದೆ ಅದರಲ್ಲಿ ಕೆಲಸ ಮಾಡಿದೆ. 2-3 ವರ್ಷ ಆದ ಕೆಲಸ ಮಾಡಿದ ನಂತರ ಸ್ವಲ್ಪ ಮಾರ್ಕೆಟಿಂಗ್ ಡೌನ್ ಆಯ್ತು ಅದರಲ್ಲಿ. ಕೆಲವೊಂದು ಸಲ ಈಗ ಕೂಡ ಡೌನ್ ಇದೆ ಹೆಚ್ಚಿನ ಸ್ಥಳಗಳಲ್ಲಿ. ಅಲ್ಲೇನು ಮಾಡಿದೆ ಅಂದರೆ ನನಗೆ ಕೆಲಸ ಬಿಡಬೇಕಾಯ್ತು. ಅದನ್ನು ಬಿಟ್ಟು ಏನು ಮಾಡಬೇಕಂತ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಇನ್ಸ್ಟಿಟ್ಯೂಟ್ ಬಗ್ಗೆ ನಿಮ್ಗೆ ಹೇಳ್ತೇನೆ ನಾನು. ಅದು ಇವತ್ತು ಕೂಡ ಗೋರೆಗಾಂವಲ್ಲಿದೆ. ದಾದಾ ಸಾಹೇಬ್ ಫಾಲ್ಕೆ ಅಂತ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಸಿನಿಮಾ ರಂಗದ ಪಿತಾಮಹ ಅಂತ ನಾವು ಕರೀತೇವೆ ಸ್ನೇಹಿತರೆ. ಅವರ ಹೆಸರಿರ್ತಕ್ಕಂಥ ಫಿಲ್ಮ್ ಇನ್ಸ್ಟಿಟ್ಯೂಟ್, ಅದು ಫಿಲ್ಮ್ ಸಿಟಿ ಅಂತ ಕರೀತಾರೆ. ಅಲ್ಲಿ 3D ಆ್ಯನಿಮೇಷನ್ ಅವರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಅವ್ರು ಹೇಳೋ ಪ್ರಕಾರ ಮೋಟು ಪತ್ಲು ಅನ್ಸೋಳಂಥ ಧಾರಾವಾಹಿ, ತಾಶಿ ಅನ್ಸೋಳಂಥ ಆ್ಯನಿಮೇಷನ್ ಫಿಲ್ಮ್ ಸ್ನೇಹಿತರೆ, ಮತ್ತು ದಶರಥ್ ಮಾಂಜಿ, ನಮಗೆಲ್ಲ ಗೊತ್ತಿರತಕ್ಕಂಥದ್ದು ಮಾಂಜಿ ಅವರ ಹೆಸರಿರ್ತಕ್ಕಂತಹ ಮೌಂಟೇನ್ ಮ್ಯಾನ್ ಫಿಲ್ಮಲ್ಲಿ ಕೂಡ ಅವ್ರು ವರ್ಕ್ ಮಾಡಿದ್ದಾರೆ ಸ್ನೇಹಿತರೆ. ಅದೆಲ್ಲ ತೆರೆ ಮೇಲೆ ನಿಮ್ಗೆ ಕಾಣಿಸೋದಿಲ್ಲ, ಸ್ಕ್ರೀನಲ್ಲಿ ನಿಮ್ಗೆ ಕಾಣಿಸೋದಿಲ್ಲ ಸ್ನೇಹಿತರೆ. ತೆರೆಯ ಹಿಂದೆ ಅವರ ಆ್ಯನಿಮೇಷನ್ ವರ್ಕನ್ನು ಮಾಡಿರ್ತಕ್ಕಂಥದ್ದು. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳಾಗ? ತುಂಬ ಒಳ್ಳೆಯದಾಗಿತ್ತು. ಅಂದರೆ ತುಂಬ ಟಫ್ ಕೂಡ ಇದೆ ಆ್ಯನಿಮೇಷನ್ ವರ್ಕ್ ಮಾಡೋದಂದರೆ. ಯಾಕಂದರೆ ಚಿಕ್ಕ ಸಣ್ಣ 2-3 ಸೆಕೆಂಡ್ನ ಕೆಲಸ ಮಾಡೋದ್ರೂ ಕೂಡ ಕಮ್ಮಿ ಇಲ್ಲಿಂದ 4-5 ಗಂಟೆ ಬೇಕಾಗುತ್ತೆ. ಅಷ್ಟೊಂದು ಕಷ್ಟಕರವಾಗಿತ್ತು. ಅದು ಕೂಡ ಮೊದಲು ಇಂಟ್ರೆಸ್ಟ್ ಇತ್ತು. ಆದ ನಂತರ ಆ್ಯನಿಮೇಷನ್ ಮಾರ್ಕೆಟಿಂಗ್ ಡೌನ್ ಆದ ನಂತರ ನಾನು ಅದನ್ನು ಬಿಟ್ಟು ಕಾಲ್ ಸೆಂಟರ್ ಜಾಯ್ನ್ ಮಾಡಿದೆ. ಇದೊಂದು ಸಲ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನೋಡು ಅಂತ. ಮುಂಬೈಲಿ ಭಾಯಿಂದರಲ್ಲಿ ಒಂದು ಕಾಲ್ ಸೆಂಟರ್ ಇದೆ, ಅಲ್ಲಿ ಜಾಯ್ನ್ ಮಾಡಿದೆ. ಅಲ್ಲಿ ಜಾಯ್ನ್ ಮಾಡಿದಾಗ 2-3 ವರ್ಷ ಕೆಲಸ ಮಾಡಿದೆ. ಅಲ್ಲೂ ಕೂಡ ಅಲ್ಲಿ ಕೆಲಸ ಮಾಡ್ತಿರೋ ಪ್ರತಿದಿನ ಕಂಪ್ಯೂಟರ್ ಮುಂದ್ಗಡೆ ಕೂತು ಸಾಕಾದಾಗ ಏನೋ ಹೊಸದಾಗಿ ಒಂದು ಏನಾದರೂ ಮಾಡ್ಬೇಕಂತ ನೋಡ್ಕೊಂಡು ತುಂಬಾ ಎನರ್ಜಿ ಇತ್ತು. ಖಂಡಿತ ಬಹಳ ಪಾಸಿಟಿವ್ ಎನರ್ಜಿ ಇತ್ತು. ಖಂಡಿತ. ಯಾಕಂದ್ರೆ ನಂದು ವಿಲ್ ಪವರ್ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ, ಇದನ್ನು ನಾನು ಅಂದ್ಕೊಳ್ತೀನಿ. ಇದಾದ ನಂತರ ನಾನು ಪ್ರತಿ ಸಂಡೇ ರಜೆ ಸಿಕ್ಕಾಗ ಕಾಲ್ ಸೆಂಟ್ರಿಂದ ಯಾವುದೋ ಒಂದು ಕಾಡಿಗೆ ಸುತ್ತಾಡೋಕೆ ಹೋಗ್ತಿದ್ದೆ. ಅಲ್ಲೇ ಮಹಾರಾಷ್ಟ್ರಲ್ಲಿ ಪಕ್ಕದಲ್ಲಿ ಕರ್ನಾಲ ಬರ್ಡ್ ಸೆಂಚುರಿ ಅಂತ ಇದೆ, ಕರ್ನಾಲ ಕಲ್ವಂತಿನ್ ಪಿಕ್ಸ್ ಇದೆ. ಅದನ್ನು ನೋಡೋಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಜನರು ಸಿಕ್ಕಿದ್ರು. ಅವ್ರು ಹೇಳಿದರು ನೀವು ಇದರ ಬಗ್ಗೆ ಕೋರ್ಸ್ ಮಾಡ್ಬೋದಂತ. ಆವಾಗ ನಾನು ಅಂದ್ಕೊಂಡೆ ಎಲ್ಲದಕ್ಕೂ ಕೋರ್ಸ್ ಇದೆ, ಈ ಬೆಟ್ಟ ಎಲ್ಲ ಹತ್ತೋದಕ್ಕೆ ಯಾಕೆ ಕೋರ್ಸ್ ಮಾಡ್ತಾರಂತ ಅದು ಗೊತ್ತಿರಲಿಲ್ಲ ನನಗೆ. ಅಂದರೆ ಅಲ್ಲಿ ತಿರುಗಾಡಿ ವಾಪಸ್ ಬಂದು ಸೆಟ್ ಆಗುವಾಗ ಇಲ್ಲಿ ಆಫೀಸಲ್ಲಿ ಕಾಲ್ ಸೆಂಟ್ರಲ್ಲಿ ಮೈಂಡ್ ಸ್ವಲ್ಪ ಫ್ರೆಶ್ ಆಗ್ತಿತ್ತು. ಅದಕ್ಕೋಸ್ಕರ ಅಲ್ಲಿ ಜನರು ಹೇಳ್ತಿದ್ದಾರೆ ನೀವು ಕೋರ್ಸ್ ಮಾಡಂತ. ಆವಾಗ ಅಲ್ಲಿ ಒಬ್ಬರು ಪರಿಚಯದವರಿದ್ದರು. ಅವ್ರು ಹೇಳಿದರು ನೀನು ರಾಕ್ ಕ್ಲೈಂಬಿಂಗ್ ಕೋರ್ಸ್ ಮಾಡಂತ. ಈಗ ರಾಕ್ ಕ್ಲೈಂಬಿಂಗ್ ಏನಂತ ಗೊತ್ತಿರಲಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ನನಗೆ ರಾಕ್ ಬಂಡೆಗಲ್ಲಿಗೆ ಹೇಳ್ತಾರಂತ ಕೂಡ ಗೊತ್ತಿರಲಿಲ್ಲ. ಅಷ್ಟೊಂದು ಜರ್ನಿ ಆಗಿತ್ತು. ಮತ್ತೆ ಗೊತ್ತಾಯ್ತು ರಾಕ್ ಕ್ಲೈಂಬಿಂಗ್ ಅಂದರೆ ಕಡಿದಾದ ಬಂಡೆಗಳನ್ನು ಹತ್ತೋದು ಅನ್ನೋದೊಂದು ಸಾಹಸ. ಫೋಟೋಸ್ ಎಲ್ಲ ನೋಡಿದ್ದೇನೆ, ಫಾರಿನರ್ಸ್ ಎಲ್ಲ ಹತ್ತೋದನ್ನು, ವಿಡಿಯೋಸ್ ಎಲ್ಲ ನೋಡಿದ್ದೇನೆ. ಆದರೆ ನಮ್ಮ ಇಂಡಿಯಾದಲ್ಲಿ ಕೂಡ ಅಂಥ ಒಂದು ಕಲಿದೆ ಅಂತ ನಂಗೆ ಗೊತ್ತಿರಲಿಲ್ಲ.
ಮತ್ತು ಇದರ ಕೋರ್ಸ್ ಎಲ್ಲಿ ಆಗುತ್ತೆ ಅಂತ ಕೇಳುವಾಗ ಅವರು ಹೇಳಿದರು ರಾಜಸ್ಥಾನದ ಒಂದು ಮೌಂಟ್ ಆಬುದಲ್ಲಿ ಸ್ವಾಮಿ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ಒಂದು ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ ಪೂರ್ತಿ ಅರಾವಳಿ ರೇಂಜ್, ಅದು ಪೂರ್ತಿ ಬಂಡೆಗಲ್ಲು ಇರೋ ಪ್ರದೇಶ ಅದೆಲ್ಲ, ಅಲ್ಲಿ ಕಲಿಸ್ತಾರಂತ ಹೇಳಿದರು. ಆವಾಗ ಅಂದ್ಕೊಂಡೆ ಹೋಗಬೇಕಾಗುತ್ತೆ ಒಂದ್ಸಲ. ಅಲ್ಲಿಗೊಂದು ಅಪ್ಲಿಕೇಶನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಜರ್ನಿಯನ್ನು. ಫಸ್ಟ್ ಸ್ಟೆಪ್ ಅದು ಮೌಂಟೇನಿನ ಬೇಸಿಕ್ ಕೋರ್ಸ್ ಸ್ಟಾರ್ಟ್ ಮಾಡಿದೆ. ಹೌದು ಸ್ನೇಹಿತರೆ, ಆನಿಮೇಷನ್ ಅವರ ಹೊಟ್ಟೆಪಾಡಾಗಿತ್ತು. ಬಹಳ ಪ್ರೀತಿಯಿಂದ ಕಲ್ತ್ಕೊಳ್ಳಿ ಸ್ಟಾರ್ಟ್ ಮಾಡಿದ್ರು ಅವರು. ಆನಂತರ ಸಾಕಷ್ಟು ಟೆಲಿಫಿಲ್ಮಲ್ಲಿ ಆ ಕೆಲಸಗಳನ್ನು ಮಾಡಿ ಸ್ಟಾರ್ಟ್ ಮಾಡಿದರು. ಫಿಲ್ಮಲ್ಲಿ ಕೂಡ ಆನಿಮೇಷನ್ ಕೆಲಸವನ್ನು ಮಾಡಿ ಸ್ಟಾರ್ಟ್ ಮಾಡಿದರು. ಸ್ನೇಹಿತರೆ, ನಾವೆಲ್ಲ ಭಾಳ ಇಷ್ಟಪಟ್ಟು ನೋಡಿರ್ತಕ್ಕಂತಹ, ಮತ್ತೆ ಹೇಳ್ತೇನೆ ಸ್ನೇಹಿತರೆ, ದ ಮೌಂಟೇನ್ ಮ್ಯಾನ್ ಫಿಲ್ಮಲ್ಲಿ ಕೂಡ ಅವರ ಆನಿಮೇಷನ್ ವರ್ಕ್ಗಳು ಕಾಣಿಸ್ಕೊಳ್ತವೆ. ಆಮೇಲೆ ಅವರಿಗೆ ಈ ಕಾಡನ್ನು ಸುತ್ತಾಡುವಂಥ ಕೆಲಸಗಳು ಭಾಳ ಇಷ್ಟವಾಗಲಿ ಸ್ಟಾರ್ಟ್ ಆಯಿತು. ಅವರ ಕತೆ ನಾನು ಕಂಟಿನ್ಯೂ ಮಾಡ್ತೇನೆ. ಈ ಕಾಡು ಸುತ್ತಾಡುವಾಗ ಅವರಿಗೆ ಪರ್ವತಗಳನ್ನು ಹತ್ತಬೇಕು, ತರಬೇತಿ ಪಡ್ಕೊಳ್ಬೇಕು ಅಂತ ಆಸೆಗಳು ಸ್ಟಾರ್ಟ್ ಆಯಿತು. ಅದಕ್ಕೆ ತರಬೇತಿ ಕೊಡೋ ಸಂಸ್ಥೆ ಹುಡುಕ್ತಾ ಹೋದಾಗ ಅವರಿಗೆ ಖಂಡಿತವಾಗಿ ಸಿಕ್ಕಿತು ಸ್ನೇಹಿತರೆ. ಸೊ ಮೌಂಟ್ ಅಬೋಲಿ ಇರ್ತಕ್ಕಂಥದ್ದು, ಹೌದಲ್ಲ? ಖಂಡಿತ. ಸೊ ಮೌಂಟ್ ಅಬು ಅಲ್ಲಿ ಈ ಬಂಡೆಗಳನ್ನು ಏರುವಂಥ ತರಬೇತಿ ಕೊಡ್ತಾರಂತ ನಂಗೆ ಖಂಡಿತವಾಗಿ ಗೊತ್ತಿರೋ ಈಗ ಗೊತ್ತಾಗ್ಲಿ ಸ್ಟಾರ್ಟ್ ಆಯಿತು. ಅದನ್ನು ಅವರು ಪಡ್ಕೊಳ್ಳಿ ಸ್ಟಾರ್ಟ್ ಮಾಡಿದ್ರು, ಹುಡ್ಕೊಂಡು ಹೋದ್ರು ಅಂತ ಹೇಳುವಂಥದ್ದು. ರಾಕ್ ಕ್ಲೈಂಬಿಂಗ್ ಅಲ್ಲಿ ತರಬೇತಿ ಪಡ್ಕೊಳ್ಳಿ ಸ್ಟಾರ್ಟ್. ಖಂಡಿತ. ಮೊದಲ ಸ್ಟೆಪ್ ಇರುತ್ತೆ ಬೇಸಿಕ್ ರಾಕ್ ಕ್ಲೈಂಬಿಂಗ್ ಕೋರ್ಸ್. ಅದು ಹತ್ತಿರ ಕೋರ್ಸ್ ಅದನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಮಾಡಿದಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಬಂಡೆಗಳನ್ನು ಹತ್ತೋದು. ಯಾಕಂದರೆ ಲೈಫಲ್ಲಿ ಚಿಕ್ಕಲ್ಲಿರುವಾಗ ಚೈಲ್ಡ್ಹುಡ್ ಟೈಮಲ್ಲಿ ನಾವು ಮನೆ ಹತ್ರ ಕೂಡ ಬಂಡೆಗಳನ್ನು ಹತ್ತಿದ್ದೀವಿ. ಆದರೆ ಟೆಕ್ನಿಕಲಿ ಹತ್ತೋದು ತುಂಬ ಅದು ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬೇಸಿಕ್ ಕೋರ್ಸ್ ಆಯಿತು. ಅಂದರೆ ಕಾಲ್ ಸೆಂಟ್ರಿಂದ ರಜೆ ಪಡ್ಕೊಂಡು 10 ದಿನ ಬೇಸಿಕ್ ಕೋರ್ಸ್ ಮಾಡೋಕ್ಕೆ ಹೋದೆ. ಅಲ್ಲಿಂದ ಬೇಸಿಕ್ ಕೋರ್ಸಲ್ಲಿ A ಗ್ರೇಡ್ ಸರ್ಟಿಫಿಕೇಟ್ ಬಂತು. ಅದ ನಂತರ ವಾಪಸ್ ಬಂದು ಕೆಲಸಕ್ಕೆ ಜಾಯ್ನ್ ಮಾಡಿದೆ. ಕೆಲಸಕ್ಕೆ ಬಂದು ಜಾಯ್ನ್ ಮಾಡಿದಾಗ ಕಾಲ್ ಸೆಂಟ್ರಿ ಪುನಃ ಟ್ರೆಕ್ಕಿಂಗ್ ಫೀಲ್ಡ್ ನಂಗೆ ಜಾಸ್ತಿ ಆಯಿತು. ಬೇಸಿಕ್ ಕೋರ್ಸ್ ಮಾಡಿದ ನಂತರ ಟ್ರೆಕ್ಕಿಂಗ್ ಫೀಲ್ಡ್ ಜಾಸ್ತಿ ಆಯಿತು. ಒಂದು ಬಂದರೆ ಸಂಡೇ ಒಂದು 2-3 ಕಡೆ ಮನೇಲಿ ಇರ್ತಾನೆ ಇರಲಿಲ್ಲ ನಾನು. ಪ್ರತಿ ಸಂಡೇ ಹೊರಗೆ ಹೋಗ್ಬೇಕು. ಬಹಳ ಕಷ್ಟ ಅಂತ ಅನಿಸಿಲ್ವಾ? ಇಲ್ಲ, ತುಂಬ ರಿಸ್ಕ್ ಇದೆ ಅಂತ ಅನಿಸಿಲ್ವಾ? ರಿಸ್ಕ್ 110% ರಿಸ್ಕ್ ಇದೆ. ಯಾಕಂದರೆ ಈ ಫೀಲ್ಡಲ್ಲಿ ಸಾರಿಗೆ ಅವಕಾಶ ಇಲ್ಲ. ಬಿದ್ದರೆ ಬಂದ ಮುರಿದುಕೊಳ್ತಾನೆ, ಇಲ್ಲಾಂದ್ರೆ ಸತ್ತೋಗ್ತಾನೆ, ಕನ್ಫರ್ಮ್ ಆಗಿ. ಅದು ಸಾರಿಗೆ ಯಾವುದೇ ರೀತಿ ಸಾಕಷ್ಟು ಎತ್ತರವಾಗಿರ್ತಕ್ಕಂಥ ಬಂಡೆಗಳನ್ನ ಇರಲಿ ಸ್ಟಾರ್ಟ್ ಮಾಡಿದ್ರಿ. ಖಂಡಿತ ಖಂಡಿತ. ತುಂಬ ಎತ್ತರವಾದಂದರೆ ಮೌಂಟ್ ಆಬುದಲ್ಲಿ ಬೇಸಿಕ್ ಅಡ್ವಾನ್ಸ್ ಕೋರ್ಸಲ್ಲಿ ನೆಕ್ಸ್ಟ್ ಬೇಸಿಕ್ ಆದ ಅಡ್ವಾನ್ಸ್ ಕೋರ್ಸ್ ಆಗುತ್ತೆ 15 ದಿನದ್ದು. ಅದರಲ್ಲಿ ಒಂದು ಏಷ್ಯಾದ ಅತಿ ದೊಡ್ಡ ಚಿಮ್ನಿ ಅಂದರೆ 2 ಬಂಡೆಗಲ್ಲುಗಳ ನಡುವೆ ಒಂದು ಕ್ರ್ಯಾಕ್ ಇರುತ್ತೆ, ಅಂದರೆ ಪೂರ್ತಿ ಅದನ್ನು ಡೌನ್ ತನಕ ಹೋಗಿ ವಾಪಸ್ ಮೇಲಕ್ಕೆ ಬರಬೇಕು. ಇಲ್ಲಿಂದ 300-400 ಫೀಟ್ ಡೌನ್ ಇದೆ. ಅದನ್ನು ಕೂಡ ನಾವು ಇಳಿದು ಮೇಲಕ್ಕೆ ಬಂದಿದ್ದೀವಿ. ಅದು ಏಷ್ಯಾದಲ್ಲಿ ಅತಿ ದೊಡ್ಡದಾದ ಚಿಮ್ನಿ ಅಂತ ಹೇಳ್ತಾರೆ ಅದಕ್ಕೆ. ಅದು ಕೂಡ ಮಾಡಿದ್ದೀವಿ. ಅಲ್ಲದೆ ಬೇಸಿಕ್ ಕೋರ್ಸ್ ಆದ ನಂತರ ಸೊ ಅಂತಹ ಸಾಹಸಗಳನ್ನು ಮಾಡುವಾಗ ಸೆಕ್ಯೂರಿಟಿ ಇರುತ್ತಾ? ಸೆಕ್ಯೂರಿಟಿ ಅಂತ ಟೆಕ್ನಿಕಲ್ ಅಂದರೆ ಕೆಲವೊಂದು ಎಕ್ವಿಪ್ಮೆಂಟ್ ಇರುತ್ತೆ, ರೋಪ್ಸ್ ಎಲ್ಲ ಇರುತ್ತೆ. ಆ ಟೆಕ್ನಿಕಲ್ ನಮಗೆ ಇನ್ಸ್ಟ್ರಕ್ಟರ್ಗಳು ಕಲಿಸ್ತಾರೆ. ಅದನ್ನು ನಾವು ಧ್ಯಾನವಾಗಿ ಮನದಲ್ಲಿ ಇಟ್ಕೊಂಡು ಅದನ್ನು ಮಾಡ್ಕೋಬೇಕಾಗತ್ತೆ. ಈಗ ಬೇಸಿಕ್ ಕೋರ್ಸ್ ಆದ್ಮೇಲೆ ಅಡ್ವಾನ್ಸ್ ಕೋರ್ಸ್ ಮಾಡೋಕೆ ಸ್ನೇಹಿತರೆ 400 ಅಡಿಗಳಷ್ಟು ಎತ್ತರವಾಗಿರ್ತಕ್ಕಂತಹ ಒಂದು ಬೆಟ್ಟವನ್ನು ಏರುವಂಥದ್ದು, ಅಷ್ಟೇ ಆಳವಾಗಿರ್ತಕ್ಕಂಥ ಪ್ರಪಾತವನ್ನು ತಲುಪುವಂಥದ್ದು ಖಂಡಿತ ರಿಸ್ಕ್ ಇದೆ ಸ್ನೇಹಿತರೆ. ಒಂಚೂರು ಹೆಜ್ಜೆ ಜಾರಿದ್ರೂ ಕೂಡ ಪ್ರಾಣವನ್ನು ಕಳ್ಕೊಳ್ಳುವಂಥದ್ದು, ಇಲ್ಲ ಕೈಕಾಲು ಮುರ್ಕೊಳ್ಳುವಂಥದ್ದು. ಬಟ್ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಯಿತು ಪ್ರಸಾದ್ ಅವರಿಗೆ ಅಂತ ಹೇಳುವಂಥದ್ದು. ಖಂಡಿತ. ನೆಕ್ಸ್ಟ್ ಈಗ ಅಡ್ವಾನ್ಸ್ ಕೋರ್ಸ್ ಮಾಡ್ತಾ ಇರುವಾಗ ಅಲ್ಲಿ 3 ಸ್ಟೂಡೆಂಟ್ಗಳು ಬಂದಿದ್ರು. ಅವರು ಮೌಂಟೇನಿಯರಿಂಗ್ ಕೋರ್ಸನ್ನು ಮಾಡ್ಕೊಂಡು ಬಂದಿದ್ರು. ನನಗೆ ಇಷ್ಟರವರೆಗೆ ಗೊತ್ತಿದ್ದಷ್ಟೇ ಅಂದರೆ ರಾಕ್ ಕ್ಲೈಂಬಿಂಗ್ ಕೋರ್ಸ್. ಈ ಮೌಂಟೇನಿಂಗ್ ಏನಂತ ಗೊತ್ತಿರಲಿಲ್ಲ, ಕೋರ್ಸ್ ಏನಂತ. ಈಗ ಅವರು ಬಂದರು, ಅವರನ್ನು ರಾಕ್ ಕ್ಲೈಂಬಿಂಗನ್ನು ನೋಡಿದ್ರು. ಅವಳಿದು ನೀನು ರಾಕ್ ಕ್ಲೈಂಬಿಂಗ್ ಒಳ್ಳೆದ ರೀತಿ ಮಾಡಿದ್ಯಾ, ನೀನು ಯಾಕೆ ನೀನು ಮೌಂಟೇನಿಂಗ್ ಕೋರ್ಸ್ ಮಾಡುವ ಅಂತ. ಸ್ವಲ್ಪ ನಂಗೆ ಕೂಡ ಟೆನ್ಷನ್ ಆಯಿತು. ಇದು ಈಗ ರಾಕ್ ಕ್ಲೈಂಬಿಂಗ್ ಆಯ್ತು, ಈಗ ಮೌಂಟೇನಿಂಗ್ ಎಂಥ ವರ್ಡ್ ಅಂತ ಅದು. ಅದಕ್ಕೆ ಅವರು ಹೇಳಿದ್ರು ರಾಕ್ ಕ್ಲೈಂಬಿಂಗ್ ಅಂದರೆ ನೀನು ಬಂಡೆಗಲ್ಲನ್ನು ಹತ್ತೋದು, ಮೌಂಟೇನಿಯರಿಂಗ್ ಅಂದರೆ ನೀನು ಸ್ನೋ ಅಂದರೆ ಐಸ್ ಆ್ಯಂಡ್ ಸ್ನೋ ಅದು ಕೋರ್ಸ್ ಇರುತ್ತೆ. ಅಂದರೆ ಸ್ನೋ ಅಲ್ಲಿ ಯಾವ ರೀತಿ ಪರ್ವತಗಳನ್ನು ಯಾವ ರೀತಿ ಇರುವುದನ್ನು ಅದು ತುಂಬ ಕಷ್ಟಕರವಾಗಿರುತ್ತೆ. ಅದಕ್ಕೆ ಅವರು ಹೇಳಿದ್ರು ಅದನ್ನು ನೀವು ಯಾಕೆ ಮಾಡಬಾರ್ದು. ಅದರ ಬಗ್ಗೆ ಮಾತಾಡುವಾಗ ಅದು ಹೆಂಗೆ ಮಾಡಬೇಕಾಗತ್ತೆ, ಯಾವ ರೀತಿ ಮಾಡಬೇಕಾಗತ್ತೆ ಕೇಳುವಾಗ ಅವರು ಅದರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಟ್ಟರು. 3 ಕೂಡ ಇಂಥ ಕಡೆಗಳಲ್ಲಿ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ನೀವು ಹೋಗಿ ಅಪ್ಲಿಕೇಶನ್ ಹಾಕೋಬೇಕಾಗತ್ತೆ, ಅಲ್ಲಿಂದ ಸೆಲೆಕ್ಷನ್ ಆಗುತ್ತೆ, ಅಲ್ಲಿ ನೀವು ಬರಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ನಾನು ಅಡ್ವಾನ್ಸ್ ಕೋರ್ಸ್ ರಾಕ್ ಕ್ಲೈಂಬಿಂಗ್ ಮಾಡಿದ ನಂತರ ಮೊದಲನೇ ಬಾರಿಗೆ, ಯಾಕಂದರೆ ಇದರಲ್ಲಿ ಮೌಂಟೇನಿಂಗ್ ಕೋರ್ಸಲ್ಲಿ ಸೀಟ್ ಸಿಗೋದು ತುಂಬ ವಿರಳ. ಯಾಕಂದರೆ ಅಷ್ಟೊಂದು ವೇಟಿಂಗಲ್ಲಿ ಇರುತ್ತೆ, 2 ವರ್ಷ 3 ವರ್ಷ ವೇಟಿಂಗ್. ಎಷ್ಟೊಂದು ಜನ ಒಂದು ಅಡ್ವೆಂಚರ್ ಫೀಲ್ಡಿಗೆ ಈಗ ಬರ್ತಾ ಇದ್ದಾರೆ. ಈಗ ಅದಾದ ನಂತರ ಅಪ್ಲಿಕೇಶನ್ ಹಾಕಿದೆ. ಇಲ್ಲಿ ನಮ್ಮ ಜಮ್ಮು ಕಾಶ್ಮೀರದಲ್ಲಿರುವಂತಹ ಪಹಲ್ಗಾಮಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ, ಜವಾಹರ್ಲಾಲ್ ನೆಹರು ಮೌಂಟೇನಿಂಗ್ ಆಫ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ವಿಂಟರ್ ಸ್ಪೋರ್ಟ್ಸ್. ಅಲ್ಲಿಗೆ ಅಪ್ಲಿಕೇಶನ್ ಹಾಕಿದಾಗ ಅಲ್ಲೊಂದು ಸೆಲೆಕ್ಷನ್ ಆಯಿತು. ಈಗ 1 ತಿಂಗಳು 15 ದಿನ ರಜೆ ಕಾಲ್ ಸೆಂಟರಿಂದ ಸಿಗ್ತಾ ಇತ್ತು. ಆದರೆ ಆ ಕೋರ್ಸ್ ಮಾಡಬೇಕಾದ್ರೆ 1 ತಿಂಗಳು ರಜೆ ಬೇಕಾಗಿತ್ತು. ಇದು ಸಾಧ್ಯವಿರಲಿಲ್ಲ. ಕಸ್ಟಮರ್ ಕೇರ್ ಅವರಿಗೆ ನನಗೆ ರಜೆ ಕೊಡೋದು. ನಾನು ರಜೆ ಕೇಳಿದಾಗ ಅವರು ಹೇಳಿದ್ರು ಇಲ್ಲ ರಜೆ ಕೊಡೋಕ್ಕಾಗಲ್ಲ ಸರ್, ಹಾಗಾದ್ರೆ ನಾನು ಜಾಬ್ ಬಿಡ್ತೇನೆ ಅಂತ ಹೇಳಿದ್ರು. ಅದಕ್ಕೆ ನೀ ಈ ಕೋರ್ಸ್ಗೋಸ್ಕರ ಜಾಬ್ ಯಾಕೆ ಬಿಡ್ತಿದ್ಯಾ, ಅದಕ್ಕೆ ನೀವು ನಿಮ್ಮ ಕೆಲಸ ಮಾಡಿಲ್ಲ ಅಂದರೆ ನಾನು ನನ್ನ ಕೆಲಸ ಮಾಡ್ತೀನಿ ಪರವಾಗಿಲ್ಲ, ಯಾಕಂದ್ರೆ ನನಗೆ ಇದರಲ್ಲಿ ಫ್ಯೂಚರ್ ಇದೆ, ಇದರ ಕಾಲ್ ಸೆಂಟ್ರಲ್ಲಿ ಇಲ್ಲ. ಅದಕ್ಕೋಸ್ಕರ ಆ ಜಾಬನ್ನು ಬಿಡಬೇಕಾಯ್ತು. ಆ ಜಾಬನ್ನು ಬಿಟ್ಟು ನಾನು ಡೈರೆಕ್ಟಾಗಿ ಜಮ್ಮು ಕಾಶ್ಮೀರಕ್ಕೆ ಹೋದೆ. ಅಲ್ಲಿ ಐಸ್ ಆ್ಯಂಡ್ ಸ್ನೋ ಅನ್ನೋ ಕೋರ್ಸ್ ಮಾಡಿದೆ.
ತುಂಬ ಇಂಟ್ರೆಸ್ಟಿಂಗ್, ಅಂದರೆ ಸಖತ್ತಾಗಿ ಮಜಾ ಕೂಡ ಬರ್ತಾ ಇತ್ತು, ಕೆಲವು ವಿಷಯಗಳು ಕಲೀಲಿಕ್ಕೆ ಸಿಗ್ತಾ ಇತ್ತು ಅಲ್ಲಿ. ಅಂದರೆ ರಾಕ್ ಕ್ಲೈಂಬಿಂಗ್ ಜೊತೆಗೆ ಅಲ್ಲಿ ಕೂಡ ರಾಕ್ ಕ್ಲೈಂಬಿಂಗ್ ಕಲಿಸ್ತಾರೆ, ಅದರ ಜೊತೆಗೆ ಹಿಮ ಪರ್ವತಗಳನ್ನು ಯಾವ ರೀತಿ ಹತ್ತುವುದು ಅದು ತುಂಬ ಡೇಂಜರಸ್ ಆಗಿತ್ತು. ಕೆಲವೊಂದ್ಸಲ ಏನಾದರೂ ತಪ್ಪಾದರೆ ನಮ್ಮದು ಪನಿಷ್ಮೆಂಟ್ ಕೊಡಬೇಕಾದ್ರೆ ಪನಿಷ್ಮೆಂಟ್ ಕೂಡ ತುಂಬ ಭಯಾನಕವಾಗಿರುತ್ತೆ ಅಲ್ಲಿ, ಯಾಕಂದ್ರೆ ಎಲ್ಲ ಮಿಲಿಟರಿಗಿಂತ ಕಷ್ಟ ಅಂತ ಹೇಳಿ. ಖಂಡಿತ ತುಂಬ ಭಯಾನಕವಾಗಿರುತ್ತೆ. ಮತ್ತೆ ಅದಾದ ನಂತರ ಕೋರ್ಸ್ ಎಲ್ಲ ಕಂಪ್ಲೀಟ್ ಆಯ್ತು. ಅಲ್ಲಿ ಕೋರ್ಸ್ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ, ಜಾರುವಂತಹ ಒಂದು ಹಿಮ ಪರ್ವತ, ಖಂಡಿತ. ಯಾಕಂದ್ರೆ ಜಾರುವಂತ ಜೋರಾಗಿ ಬೀಸುವಂತಹ ಶೀತಗಾಳಿ, ಹಿಮ ಪರ್ವತ ಅಂತಲ್ಲ, ಅದು ಬೇಕಾಗಿಯೇ ಜಾರಿಸ್ತಾರೆ ಅಲ್ಲಿ ನಮ್ಮನ್ನ ಎಕ್ಸ್ಪೀರಿಯನ್ಸ್ಗೋಸ್ಕರ. ತುಂಬಾ 80 ಡಿಗ್ರಿ ಅಲ್ಲಿರುವ 80 ಡಿಗ್ರಿಯಲ್ಲಿರುವ ಸ್ಲೋಪ್ ಅನ್ನ ನಮ್ಮನ್ನ ಮೇಲಿನ ಕೆಳಗೆ ಅವ್ರು ಹಾಕ್ತಾರೆ, ಹೋಗಿ ಅಂತ ನೀವು ಜಾರಿಸ್ತಾರೆ ಡೈರೆಕ್ಟ್ ಆಗಿ. ಕೆಲವೊಂದ್ಸಲ ಹತ್ತಿಸ್ತಾರೆ ಮೇಲ್ಗಡೆ. ತುಂಬಾ ಟೆಕ್ನಿಕ್ ವಸ್ತುಗಳಿದೆ ಅದರಲ್ಲಿ. ಐಸ್ ಅಂಡ್ ಸ್ನೋ ಆಯ್ತು, ಮತ್ತೆ ನಿಮ್ಮ ಕ್ರ್ಯಾಂಪೋನ್ಸ್ ಆಯ್ತು, ಕೆಲವು ಇಕ್ವಿಪ್ಮೆಂಟ್ ಇದೆ. ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ತುಂಬಾ ಡೇಂಜರಸ್ ಆಗಿರುತ್ತೆ ಕೂಡ ಅದು ಕಾಲಿಗೆ. ಕೆಲವೊಂದ್ಸಲ ಬ್ಯಾಗ್ 25-30 ಕಿಲೋ ಬ್ಯಾಗನ್ನು ನೀವು ಹೊತ್ಕೊಂಡು ಪರ್ವತನ ಹತ್ಕೋಬೇಕು. ಅದು ಮೊದಲ ಟ್ರೈನಿಂಗ್. ಯಾಕಂದ್ರೆ ನಮ್ಮನ್ನ ಅವರು ಪೋರ್ಟರ್ ಮಾಡ್ತಾರೆ. ಪೋರ್ಟರ್ ಅಂದ್ರೆ ಎಲ್ಲ ವಸ್ತುಗಳನ್ನು ನೀವು ತಗೊಂಡು ಮೇಲಕ್ಕೆ ಹತ್ತಬೇಕು, ವಾಪಸ್ ಕೆಳಗೆ ಬರಬೇಕು. ರೋಪನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಯಾವ ರೀತಿ ಇಕ್ವಿಪ್ಮೆಂಟನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕಾಗತ್ತೆ, ಯಾವ ಇಕ್ವಿಪ್ಮೆಂಟ್ ಯಾವುದಕ್ಕೆ ಯೂಸ್ ಆಗುತ್ತೆ, ದೊಡ್ಡ ದೊಡ್ಡ ಬಂಡೆಗಳನ್ನು ಹತ್ತೋದು, ಹಿಮ ಪರ್ವತನ ಹತ್ತೋದು, ರಿವರನ್ನು ಕ್ರಾಸ್ ಯಾವ ರೀತಿ ಮಾಡ್ತೀರಾ, ಆ ರಿವರ್ ಕ್ರಾಸ್ ಮಾಡೋದಕ್ಕೋಸ್ಕರ ಸೆಟಪ್ಪನ್ನು ಯಾವ ರೀತಿ ಹಾಕ್ತಾರೆ, ಆ ಎಲ್ಲವನ್ನ ಕಲಿಸ್ತಾರೆ. ತುಂಬ ಇಂಜುರಿಗಳಿಗೂ ಆಗುತ್ತೆ. ಯಾಕಂದರೆ ಶೂಸ್ ಇರುತ್ತೆ ನಮ್ಮ, ಆ ಶೂಸು ಒಂದು ಶೂಸ್ ಕೇವಲ 1.5 ಕಿಲೋ ಇರುತ್ತೆ. ಅದನ್ನ ನೀವು ಹಾಕಿದ ತಕ್ಷಣ, ಹಾಕಿದ ನಂತರ ನಿಮಗೆ ಒಂದಿನ ಪೂರ್ತಿ ಅದು ನಡೆಯೋಕೆ ಕಲಿಸ್ತಾರೆ. ನೀವು ನಡೀರಿ ಅಂತ ಅಂಬೆಗಾಲು ಇಡ್ಲಿ ಕಲಿಸ್ತಾರೆ. ಅದು ಸ್ವಲ್ಪ ಖುಷಿಯಾಗಿರುತ್ತೆ ಅದು ಕೂಡ. ಯಾಕಂದ್ರೆ ಅದಾದ ನಂತರ ಅದಕ್ಕೆ ಕ್ರ್ಯಾಂಪೋನ್ ಬರುತ್ತೆ, ಕೆಳಗಡೆಯಿಂದ ಮುಳ್ಳುಗಳಿರುತ್ತೆ ಹತ್ತು. ಆ ಮುಳ್ಳನ್ನ ಐಸ್ ಅಂಡ್ ಸ್ನೋ ಅಲ್ಲಿದು ಹಿಡಿಬೇಕು. ಆ ಹಿಡಿಯೋ ತನಕ ನಮ್ಮನೆ ಕಲಿಸ್ತಾರೆ. 90 ಡಿಗ್ರಿ ಸ್ಲೋಪಲ್ಲಿ 2 ಪಾಯಿಂಟ್ ಕ್ಲೈಂಬಿಂಗ್ ಅಂತ ಇರುತ್ತೆ. ಅದರಿಂದ ನೀವು ಕಾಲ್ನ ಮುನ್ನ ಟೋಸ್ಗಳನ್ನು ಹೊಡ್ಕೊಂಡು ಮೇಲೆ ಹತ್ತಬೇಕು. ಆ ಹೊಡ್ಕೊಂಡು ಹತ್ತುವಾಗ ಏನಾಗುತ್ತೆ, ಮನೆಗೆ ನಾವು ಬಂದು ನೋಡುವಾಗ ಕ್ಯಾಂಪಿಂಗಲ್ಲಿ ಶೂಸ್ ತೆಗ ಕಾಲ ಮುಂದ್ಗಡೆ ಎಲ್ಲ ರಕ್ತ ಬಂದಿರುತ್ತೆ. ಅಷ್ಟೊಂದು ಭಯಾನಕವಾಗಿರುತ್ತೆ. ಆದ್ರೂ ಕೂಡ ಇಂಥ ಒಂದು ಫೀಲ್ಡಿಗೆ ಹೋಗ್ಬೇಕಂತ ಆಸೆ. ಸ್ನೇಹಿತರೆ, ಯಾವ ರೀತಿ ಇದು ಪ್ಯಾಷನ್ ಅಂತ ಭಾವಿಸ್ಕೊಳ್ತೇನೆ. ಸ್ನೇಹಿತರೆ, ಆನಿಮೇಷನ್ ಇತ್ತವರದು, ಫಿಲ್ಮ್ಗಳನ್ನು ಮಾಡ್ತಾ ಇದ್ರು ಸ್ನೇಹಿತರೆ, ಎಡಿಟಿಂಗ್ ವರ್ಕ್ಗಳನ್ನು ಮಾಡ್ತಾ ಇದ್ರು. ಆಮೇಲೆ ಅವರ ಅದ್ಭುತವಾಗಿರ್ತಕ್ಕಂಥ ಪ್ಯಾಷನ್ ಸ್ಟಾರ್ಟ್ ಆಯಿತು. ಅವರು ತುಂಬ ಸುಂದರವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಬಂಡೆಗಳನ್ನು ಏರಲಿ ಸ್ಟಾರ್ಟ್ ಮಾಡಿದರು. ಅದರ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ರು ಸ್ನೇಹಿತರೆ. ತುಂಬ ಸಾಹಸವಾಗಿರ್ತಕ್ಕಂಥ ಕೆಲಸ ಅದು ಸ್ನೇಹಿತರೆ. ಆನಂತರ ಅವರಿಗೆ ಮೌಂಟೇನಿಯರಿಂಗ್ ಮಾಡಬೇಕು ಅಂತ ಅನ್ನಿಸ್ತು. ಜಾರುವಂಥ ಹಿಮ ಪರ್ವತಗಳಲ್ಲಿ ಪರ್ವತಗಳನ್ನೇರುವಂಥ ತರಬೇತಿ ಪಡ್ಕೊಳ್ಳಿ ಸ್ಟಾರ್ಟ್ ಮಾಡಿದರು ಸ್ನೇಹಿತರೆ. ಅದರಲ್ಲೂ ಸಕ್ಸಸ್ಫುಲ್ ಆದರು ಅಂತ ಹೇಳುವಂಥದ್ದು. ಆ ಕೋರ್ಸನ್ನು ಕಂಪ್ಲೀಟ್ ಮಾಡಿದ ನಂತರ ಸ್ನೇಹಿತರೆ ಅವರ 4ನೇ ಪ್ಯಾಷನ್ ಸ್ಟಾರ್ಟ್ ಆಯ್ತು. ಅದು ಸೈಕ್ಲಿಂಗ್ ಅಂತ ಕರೀತಾರೆ ಸ್ನೇಹಿತರೆ. ಸೈಕ್ಲಿಂಗಲ್ಲಿ ಇವತ್ತು 2 ರಾಷ್ಟ್ರೀಯ ದಾಖಲೆ ಅವರು ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಪ್ರಸಾದ್ ಅವ್ರ ಬಗ್ಗೆ ಸ್ನೇಹಿತರೆ ತುಂಬ ಮಾತನಾಡಲಿಕ್ಕೆ ಇನ್ನು ಬಾಕಿ ಒಂದು ಬ್ರೇಕ್ ಹೋಗ್ತಾ ಇದ್ದೇನೆ. ಬ್ರೇಕ್ ನಂತರ ಅವರು ತನ್ನ ಮಾತುಗಳನ್ನು ಮುಂದುವರಿಸ್ತಾರೆ. ಸ್ನೇಹಿತರೆ, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ನನ್ನ ಜೊತೆ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪರ್ಸನ್ ಕೂತಿದ್ದಾರೆ. ಒಬ್ಬ ಯೂತ್ ಅದ್ಭುತವಾಗಿರ್ತಕ್ಕಂತಹ ಚೈತನ್ಯ ಅವರ ಹತ್ರ ಇದೆ. 27 ವರ್ಷ ಅವರ ಬಯೋಡೇಟಾ ಹೇಳ್ಕೊಳ್ತಾ ಇದೆ. ಪ್ರಸಾದ್ ವಿಜಯ್ ಶೆಟ್ಟಿ ಸ್ನೇಹಿತರ ಒಬ್ಬ ಅದ್ಭುತವಾಗಿರ್ತಕ್ಕಂತಹ ಸಾಹಸಿ ಅಂತ ನಾನು ಭಾವಿಸ್ಕೊಳ್ತೇನೆ. ಅವರು ಹೇಳೋ ಹಾಗೆ ಸ್ನೇಹಿತರೆ ಆನಿಮೇಷನ್ ಕೆಲಸಗಳನ್ನು ಮಾಡ್ತಾ ಇದ್ರು. ಆನಂತರ ಅವರಿಗೆ ಬಂಡೆಗಳನ್ನು ಏರುವಂಥ ಕೆಲಸಗಳು ಸ್ಟಾರ್ಟ್ ಆಯಿತು. ತರಬೇತಿ ಪಡ್ಕೊಳ್ಳಿ ಸ್ಟಾರ್ಟ್ ಮಾಡಿದರು. ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥ ಮೌಂಟೇನಿಯರಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಸ್ನೇಹಿತರೆ. ಅದರಲ್ಲಿ ಅವರ ತರಬೇತಿಗಳು ಸ್ನೇಹಿತರೆ ರಾಕ್ ಕ್ಲೈಂಬಿಂಗ್ನ 3 ತರಬೇತಿಗಳನ್ನು ಅವ್ರು ಪಡ್ಕೊಂಡಿದ್ದಾರೆ. ಅದನ್ನು ಮಕ್ಕಳಿಗೂ ತರಬೇತಿ ಕೊಡುವಂಥ ಆಸಕ್ತಿಯವ್ರಿಗೆ ಹೊಂದಿದ್ದಾರೆ ಸ್ನೇಹಿತರೆ. ಆನಂತರ ಪರ್ವತ ಏರುವಂಥ ಶಿಖರಗಳನ್ನು ಏರುವಂಥ ತರಬೇತಿಯನ್ನು ಪಡ್ಕೊಳ್ಳಿಕ್ಕೋಸ್ಕರ ಜಮ್ಮು ಕಾಶ್ಮೀರ, ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗಲ್ಲಿ ಪಶ್ಚಿಮ ಬಂಗಾಳ ಸ್ನೇಹಿತರೆ ಡಾರ್ಜಿಲಿಂಗ್ ತನಕ ಅವ್ರು ಹೋಗಿರ್ತಕ್ಕಂಥ ತರಬೇತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಸಾಹಸದ ಕ್ಷೇತ್ರಕ್ಕೆ ಅವರಿಗೆ ಅತಿ ಅದ್ಭುತವಾಗಿರ್ತಕ್ಕಂಥ ವೇದಿಕೆ ಸಿಕ್ಕಿರ್ತಕ್ಕಂಥದ್ದು. ಅವರ ಆತ್ಮವಿಶ್ವಾಸವನ್ನು ಗೆಲ್ಲಿಸ್ತಾ ಹೋಗಿರ್ತಕ್ಕಂಥದ್ದು ಸ್ನೇಹಿತರೆ. ಅವರ 4ನೇ ಪ್ಯಾಷನ್ ಸ್ಟಾರ್ಟ್ ಆಯಿತು ಅಂತ ಹೇಳ್ತೇನೆ ಸ್ನೇಹಿತರೆ. ನಾನು ಅದರ ಸೈಕ್ಲಿಂಗ್ ಅಂತ ಕರೀತೇನೆ. ಸೈಕ್ಲಿಂಗ್ ಯಾಕೆ ಸ್ಟಾರ್ಟ್ ಆಯಿತು ಅಂತ? ಸೈಕ್ಲಿಂಗ್ ಆ್ಯಕ್ಚುಲಿ ಮತ್ತೆ ಅದು ಮೌಂಟೇನಿಂಗ್ ನಂತರದ ಸೆಕೆಂಡ್ ಪ್ಯಾಷನ್ ನಂದು. ಅದು ಪ್ಯಾಷನ್ ಅಂತ ಹೇಳೋಕ್ಕಿಲ್ಲ, ಅದೊಂದು ಹುಚ್ಚ ಅಂತ ಹೇಳ್ಬೋದು ನಾವು. ಮೌಂಟೇನ್ ಕ್ಷೇತ್ರದಲ್ಲಿ ಮೆಡಿಸಿನ್ ಅಂದರೆ ಮೆಡಿಕಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಪುಣೆಯಲ್ಲಿ ಒಂದು ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಅಂತ ಒಂದು ಅಂಡರಲ್ಲಿ ಒಂದು ಮೌಂಟೇನ್ ಮೆಡಿಸಿನ್ ಕೋರ್ಸ್ ಆಗಿತ್ತು. ಮೌಂಟೇನ್ ಮೆಡಿಸಿನ್, CPR ಮತ್ತು ಫಸ್ಟ್ ಏಡ್ ಕೋರ್ಸ್ ಆಗಿತ್ತು. ಅಲ್ಲಿ 2 ದಿನದ ವರ್ಕ್ಶಾಪಲ್ಲಿ
ಇಬ್ಬರು ಸೆಲೆಬ್ರಿಟಿಗಳು ಬಂದಿದ್ರು. ಒಬ್ಬ ಮೌಂಟ್ ಎವರೆಸ್ಟ್ ಹತ್ತಿದಂಥ ಮನುಷ್ಯ, ಸೆಕೆಂಡ್ ಒನ್ ಕಾಶ್ಮೀರದಿಂದ ಕನ್ಯಾಕುಮಾರಿ ಸೈಕ್ಲಿಂಗ್ ಮಾಡಿದಂಥ ಪರ್ಸನ್ ಒಬ್ಬರು. ಈಗ ವರ್ಕ್ಶಾಪ್ ಆದ ನಂತರ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಒಟ್ಟಿಗಿದ್ರು. ಅಲ್ಲಿ ಹೊಸೊಬ್ರು ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಅವರನ್ನು ನೋಡಿದಾಗ ಅವರ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳಿದ್ವಿ ನಾವು. ಅದರಲ್ಲಿ ಒಬ್ಳು ಹುಡುಗಿ ಕೂಡ ಇದ್ಲು, ಪ್ರೀತಿ ಢಾಕಣೆ ಅಂತ, ಮಹಾರಾಷ್ಟ್ರದವಳು. ಅವಳು ಹೇಳಿದ್ಲು, ನಂಬರ್ ಎಲ್ಲ ಶೇರ್ ಆಯ್ತು ಅವರದೆಲ್ಲ, ಮಾತಾಡ್ತಾ ಎಲ್ಲ ಇದ್ವಿ ವಾಟ್ಸಪ್ಪಲ್ಲೆಲ್ಲ. ಹಂಗೆ ಮಾತಾಡ್ತಿರುವಾಗ ಅವಳು ಹೇಳಿದ್ಲು ಏನಾದ್ರೂ ಸಾಧನೆ ಅಚೀವ್ಮೆಂಟನ್ನು ಮಾಡಬೇಕಂತ. ಸರ್ ಏನು ಮಾಡ್ಬೇಕಂತ ಹೇಳಿದ್ರು. ಏನಾದರೂ ಒಂದು ಮಾಡ್ಬೇಕಂತ. ನಾನೇನೋ ಸ್ವಲ್ಪ ತಮಾಷೆಗಾಗಿ ಹೇಳಿದೆ, ನಾವು ಧೈರ್ಯಶೀಲ್ ಪವಾರ್, ಅವರು ಬಂದಿರೋಂಥ ಪರ್ಸನ್ ಅಂದರೆ ಧೈರ್ಯಶೀಲ್ ಪವಾರ್ ಅವರ ಹೆಸರು. ಅವರು ಹೈಬ್ರಿಡ್ ಸೈಕಲಲ್ಲಿ 36 ದಿನಗಳಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ಸೈಕ್ಲಿಂಗನ್ನು ಮಾಡಿದರು. ಅವಳೆಂದು ಏನಾದರೂ ಪ್ಯಾಷನ್ ಮಾಡಿ. ನಾನು ಹೇಳಿದೆ ಡೈರೆಕ್ಟಾಗಿ ನಾವು ಒಂದು ಕೆಲಸ ಮಾಡುವ, ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಪೆಡಲ್ನ ಹೊಡ್ಕೊಳ್ಳುವ ಅಂತ ಹೇಳಿದೆ ನಾನು. ಅದಕ್ಕೆ ಅದನ್ನು ಅವಳು ಹಿಡ್ಕೊಳ್ಳು ಗಟ್ಟಿಯಾಗಿ, ಇಲ್ಲ ಮಾಡಲೇಬೇಕಂತ. ನಾನಿಲ್ಲ ಪರವಾಗಿಲ್ಲ ಬೇಡ, ಅಷ್ಟೊಂದು ಯಾರು ಹುಚ್ಚ, ಅಷ್ಟೊಂದು ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ರೈಡನ್ನು ಮಾಡೋದಾದ್ರೆ ಗಾಡಿಯಲ್ಲಿ ಹೋಗೋರಿಗೆ ತುಂಬ ಕಷ್ಟ ಆಗುತ್ತೆ. ನಾವು ಸೈಕಲ್ ಹೋಗೋದಾದ್ರೆ ತುಂಬ ಕಷ್ಟ ಆಗುತ್ತೆ. ನಾನು ಬೇಡ ಅಂತ ಹೇಳಿದೆ. ಅದನ್ನು ನಾವು ಗಟ್ಟಿಯಾಗಿ ಹಿಡ್ಕೊಳ್ಳು. ಅವ ಹೇಳಿದ್ದು ಇಲ್ಲ ಹೋಗಲೇಬೇಕಂತ ಹೇಳಿದ್ದು. ಸರಿ ಪರವಾಗಿಲ್ಲ, ಪ್ಲಾನ್ಸ್ ಎಲ್ಲ ನಾನು ಮಾಡ್ತೇನೆ, ಸೈಕಲ್ ಈಗ ನನ್ನ ಹತ್ರ ಇಲ್ಲ ಅಂತ ಹೇಳಿದೆ ನಾನು. ಒಂದು 3 ತಿಂಗಳು ಬಿಟ್ಟು ಸೈಕಲ್ ತೆಗೆದುಕೊಳ್ಳುವ, ಮತ್ತೆ ನಾನು ಸ್ಟಾರ್ಟ್ ಮಾಡುವ ಅಂತ ಹೇಳಿದೆ. ಸರಿ, ಸೈಕ್ಲಿಂಗ್ ರೇಟ್ ಎಷ್ಟಾಗುತ್ತೆ ಅಂತ ಹೇಳಿ. ನನ್ನ ಹತ್ರ ಈಗ ಇರೋ ಸೈಕಲ್ 35,000 ಇದು. ಅದು ಮೌಂಟೇನ್ ಬೈಕ್, ಸ್ಪೆಷಲಿ ಆಗಿ ಅದು ಹೆವಿ ಆಗಿರುತ್ತೆ ಸೈಕಲು, ಮತ್ತು ಆಫ್ ರೋಡಿಂಗಲ್ಲಿ ಜಾಸ್ತಿ ಯೂಸ್ ಆಗುತ್ತೆ. ಅಂದರೆ ಬೆಟ್ಟ ಗುಡ್ಡಗಳಲ್ಲಿ ಓಡಾಡಿಸುವಂಥ ಸೈಕಲ್ ಅದು. ಸರಿ, ನಾವು ಇಬ್ಬರು ಕೂಡ ಸೇಮ್ ಸೈಕಲನ್ನು ತಗೊಂಡ್ವಿ. ಪ್ಲ್ಯಾನ್ಸ್ ಎಲ್ಲ ನಾನು ರೆಡಿ ಮಾಡಿದೆ, ಒಳ್ಳೆ ರೀತಿಯಲ್ಲಿ ಪ್ಲ್ಯಾನ್ ರೆಡಿ ಆಯಿತು. ಎಂಡ್ ಮೂಮೆಂಟಲ್ಲಿ ಮನೇಲಿ ಅವಳಿಗೆ ತೊಂದರೆ ಆಯಿತು. ಅವಳು ಹೇಳಿದ್ದು ನನಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಈಗ ನನ್ನ ಪ್ಲ್ಯಾನ್ ಪೂರ್ತಿ ರೆಡಿ ಆಗಿದೆ. ನನ್ನ ಫ್ರೆಂಡ್ಸಿಗೆಲ್ಲ ಗೊತ್ತಾಗಿ ನಾನು ಕಾಶ್ಮೀರದ ಕನ್ಯಾ ರೈಡ್ ಮಾಡ್ತಾ ಇದ್ದೀನಂತ. ಡೈರೆಕ್ಟಾಗಿ ಹೋಗೋದಕ್ಕೋಸ್ಕರ ಉದ್ದೇಶ ಕೂಡ ರೆಡಿ ಆಗಿದೆ. ನಾನು ಭಾರತ ಸ್ವಚ್ಛತಾ ಅಭಿಯಾನದ ಬಗ್ಗೆ ಕ್ಲೀನ್ ಇಂಡಿಯಾ ಗ್ರೀನ್ ಇಂಡಿಯಾ ಅಂತ ಉದ್ದೇಶವನ್ನು ತಗೊಂಡು ಸೈಕ್ಲಿಂಗನ್ನು ಸ್ಟಾರ್ಟ್ ಮಾಡೋದು ಅಂತ ಯೋಚನೆ ಮಾಡಿದ್ದೆ. ಈಗ ಅವಳು ಬರಲ್ಲ ಅಂತ ಹೇಳಿದ್ದು. ಈಗ ನಾನು ಮಾತ್ರ ಬರಲ್ಲ ಅಂತ ಹೇಳಿಲ್ಲ, ನನಗೆ ಹೋಗಲೇಬೇಕು. ಯಾಕಂದ್ರೆ ನನಗೊಂದು ಅಚೀವ್ಮೆಂಟ್ ಮಾಡಲೇಬೇಕು. ಯಾಕಂದ್ರೆ ನನ್ನ ಎಲ್ಲ ಪ್ರಾಪರಾಗಿ ರೆಡಿ ಆಗಿದೆ. ಹೌದು, ಜನವರಿ 11, 2017ರಿಂದ ಸ್ಟಾರ್ಟ್ ಮಾಡಿಕೊಂಡು ಮಾರ್ಚ್ 12, 2017ರವರೆಗೆ ಫಸ್ಟ್ ಟೈಮ್ ಸ್ನೇಹಿತರೆ ಕ್ಲೀನ್ ಇಂಡಿಯಾ ಗ್ರೀನ್ ಇಂಡಿಯಾ ಅಂತ ಹೇಳುವಂಥ ಕನ್ಸೆಪ್ಟ್ ಇಟ್ಕೊಂಡು ಪ್ರಸಾದ್ ಅವರು ಹೊರಟರು ಅಂತ ಹೇಳುವಂಥದ್ದು. ಸ್ನೇಹಿತರೆ, ಈ ಯಾತ್ರೆ ಬಹಳ ಅದ್ಭುತವಾಗಿತ್ತು. ಕಾಶ್ಮೀರ ಟು ಕನ್ಯಾಕುಮಾರಿ 4000 ಕಿಲೋಮೀಟರ್ ಇದೆ. ಸೈಕ್ಲಿಂಗ್ ಮಾಡುವಂಥದ್ದು ತುಂಬ ಎನರ್ಜಿ ಬೇಕು ಸ್ನೇಹಿತರೆ. ಸ್ಪೆಷಲ್ ಆಗಿ ಡಿಸೈನ್ ಆಗೋ ಸೈಕಲ್ ಅದು. ಆ ಸೈಕಲ್ ಮೇಲೆ ಸ್ನೇಹಿತರೆ ಅವರು ಎಕ್ಸ್ಪೆಡಿಷನ್ ಹೋಗ್ತಾರೆ, ಕಾಶ್ಮೀರ ಟು ಕನ್ಯಾಕುಮಾರಿ ಯಾತ್ರೆಯನ್ನು ಮುಗಿಸ್ತಾರೆ ಅಂತ ಹೇಳುವಂಥದ್ದು. 61 ಡೇಸ್ ಸ್ನೇಹಿತರೆ ಮ್ಯಾರಥಾನ್ ಆಗಿರ್ತಕ್ಕಂಥ ರೇಸ್ ಇದು ಅಲ್ವಾ? ಮ್ಯಾರಥಾನ್ ಆಗಿರ್ತಕ್ಕಂತಹ ಯಾತ್ರೆ ಇದು. ಅದೇ ರೀತಿ ಯೋಚಿಸಬಹುದು. ಜಮ್ಮುದಿಂದ ಮಧ್ಯೆ ಎಲ್ಲೂ ವಿಶ್ರಾಂತಿ ಪಡ್ಕೊಂಡಿಲ್ಲ, ರಾತ್ರಿ ಮಾತ್ರ ವಿಶ್ರಾಂತಿ ಪಡ್ಕೋತಾ. ಹೌದು, ರಾತ್ರಿ ಅಂದ್ರೆ ಇದೊಂದು ನಂದು ಯಾವುದೇ ರೀತಿ ಟಾರ್ಗೆಟ್ ರೈಡ್ ಇರಲಿಲ್ಲ, ಯಾವುದೇ ಒಂದು ದಾಖಲೆಯನ್ನ ಮಾಡುವಂತ ರೈಡ್ ಇರಲಿಲ್ಲ. ಒಂದು ಜಸ್ಟ್ ಎಂಜಾಯ್ಮೆಂಟ್ ರೈಡ್ ಇತ್ತು, ಹೋಗ್ಲೇಬೇಕಂತ ಯಾವುದೇ ರೀತಿ ಅದು. ಯಾಕಂದ್ರೆ ಯಾವ ರೀತಿ ಮೌಂಟೇನಿಯರಿಂಗ್ ಕ್ಷೇತ್ರದಲ್ಲಿ ಮೌಂಟ್ ಎವರೆಸ್ಟ್ ಅನ್ನು ಹತ್ಬೇಕಂತ ಡ್ರೀಮ್ ಇರುತ್ತೋ, ಕನಸಿರುತ್ತೋ, ಅದೇ ರೀತಿ ಸೈಕ್ಲಿಂಗ್ ಫೀಲ್ಡ್ ಅಲ್ಲಿ ಇರೋರು ಕಾಶ್ಮೀರ ಟು ಕನ್ಯಾಕುಮಾರಿ ಹೋಗ್ಬೇಕಂತ ಡ್ರೀಮ್ ರೈಡ್ ಇರುತ್ತೆ ಎಲ್ಲರದ್ದು ಕೂಡ. ಎಲ್ಲರೂ ಹೇಳ್ತಾರೆ ನಮಗೆ ಕಾಶ್ಮೀರದ ಕನ್ಯಾ ಹೋಗ್ಲೇಬೇಕಂತ ಸೈಕಲಲ್ಲಿ, ಬೈಸೈಕಲಲ್ಲಿ. ಅದೇ ರೀತಿ ನಾನು ಹೊರಟೆ. 61 ದಿನಗಳ ಜರ್ನಿಯಲ್ಲಿ ನೋಡದಂತಹ ಪ್ಲೇಸ್ಗಳನ್ನು ನೋಡಿದೆ ನಾನು. ಅಂದರೆ ಎಲ್ಲ ಕಡೆ ತಿರುಗಾಡ್ಕೊಂಡು ಎಲ್ಲ ಕಡೆ ಬಂದೆ ನಾನು. ಯಾವುದೇ ರೀತಿ ಕಷ್ಟಕರವಾಗಿಲ್ಲ. ಬರುವಾಗ ಅಷ್ಟೇ ಒಂದು ಅಂಬೋಲಿ ಘಾಟದಲ್ಲಿ, ಅಂದರೆ 28 ಕಿಲೋಮೀಟರ್ ಪೂರ್ತಿ ಒಂದು ಡೌನ್ ಇದೆ ರೋಡು. ಅಲ್ಲಿ ಸ್ವಲ್ಪ ಸಣ್ಣದೊಂದು ಆಕ್ಸಿಡೆಂಟ್ ಆಗಿತ್ತು. ಅದು ಕೂಡ ಯಾವುದೇ ಗಾಡಿ ಜೊತೆ ಅಲ್ಲ, ಗುಡ್ಡದ ಗೋಡೆ ನಾನು ಬಡ್ಕೊಂಡಿದ್ದೆ. ಅದು ಟರ್ನ್ ಆಗಿಲ್ಲ ಸೈಕಲ್, ಆ ರೀತಿ ಬಡ್ಕೊಂಡಿದ್ದೆ. ಅದು ಕೂಡ ರಾತ್ರಿ ಕಾಡೊಳಗೆ 6:30 ಆಗಿತ್ತು. ಆದರೂ ಕೂಡ ಅದನ್ನು ನಾನು ಸೈಕಲನ್ನು ತಗೊಂಡು ಪಣಜಿಗೆ ಬಂದೆ. ಅಲ್ಲಿ ಸೈಕಲ್ ರಿಪೇರಿ ಮಾಡಿಸ್ಕೊಂಡು ಮರುದಿನ ವಾಪಸ್ ಅಲ್ಲಿಂದ ಮುಂದಕ್ಕೆ ಬಂದ್ಬಿಟ್ಟೆ. ಹೌದು, ಸೊ ಇಂಥ ರಿಸ್ಕ್ಗಳು ತುಂಬ ಇತ್ತು ಅಂತ ಹೇಳುವಂಥದ್ದು. ಫಸ್ಟ್ ಯಾತ್ರೆ ಮಾಡುವಾಗ ಇಟ್ ವಾಸ್ ಎ ನ್ಯೂ ಎಕ್ಸ್ಪೀರಿಯನ್ಸ್, ಬಹಳ ಕಷ್ಟವಾಗಿರ್ತಕ್ಕಂಥ ರಿಸ್ಕ್ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್. ಆಮೇಲೆ ಸೆಕೆಂಡ್ ಟ್ರಿಪ್ಪನ್ನು ಸೆಕೆಂಡ್ ಎಕ್ಸ್ಪೆಡಿಷನ್ ನೀವು ಪ್ಲಾನ್ ಮಾಡ್ಕೊಂಡ್ರಿ ಅಂತ ಹೇಳುವಂಥದ್ದು. ಈ ಸಲ ರೆಕಾರ್ಡ್ ಮಾಡ್ಬೇಕಂತ ಹೊರಟು. ಖಂಡಿತ. ಈಗ ಸೆಕೆಂಡ್ ಟ್ರಿಪ್ ಅಂದರೆ ಫಸ್ಟ್ ಟ್ರಿಪ್ ನಂದು ಸಕ್ಸಸ್ಫುಲ್ ಆಯಿತು, ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಆದರೆ ಯಾವುದೇ ರೀತಿ ಸಪೋರ್ಟ್ ಕೂಡ ಸಿಕ್ಕಿರಲಿಲ್ಲ ನನಗೆ. ಅಂದರೆ ಜನರೆಲ್ಲ ಸ್ಪಾನ್ಸರ್ ತಗೊಂಡು ಹೋಗ್ತಾರೆ. ನಾನು ತುಂಬ ಟ್ರೈ ಮಾಡಿದೆ, ಎಲ್ಲ ಕಡೆಯಿಂದ ಕೂಡ ಸ್ಪಾನ್ಸರ್ ನನಗೆ ಸಿಕ್ಕಿಲ್ಲ. ನೋಡುವ, ಈಗ ಸೆಕೆಂಡ್ ಟೈಮ್ ಕೂಡ ಸ್ಪಾನ್ಸರ್ ಸಿಗುತ್ತಂತ ತುಂಬ ಟ್ರೈ ಮಾಡಿದೆ, ಎಲ್ಲೂ ಕೂಡ ಸ್ಪಾನ್ಸರ್ ಸಿಕ್ಕಿಲ್ಲ. ಈಗ ಸೆಕೆಂಡ್ ಟೈಮ್ ಅಂದರೆ ರೆಕಾರ್ಡ್ ಅಟೆಂಪ್ಟ್ ಮಾಡಬೇಕು ಯಾವುದೇ ರೀತಿಯಲ್ಲಾದರೂ. 19 ದಿನಗಳಲ್ಲಿ ಕಾಶ್ಮೀರ ಟು ಕನ್ಯಾಕುಮಾರಿ ಸೈಕ್ಲಿಂಗಲ್ಲಿ ತಲುಪಬೇಕಂತ ಯೋಚನೆ ಮಾಡಿದೆ. ಐಟ್ನರಿಯನ್ನು ಕ್ರಿಯೇಟ್ ಮಾಡಿದೆ. ಅದಕ್ಕಿಂತ ಮುಂಚೆ ಹಿಮಾಲಯಾಸ್ಗಳಲ್ಲಿ ಮೌಂಟೇನ್ ಟ್ರೆಕ್ ಆಗಿ, ಅಂದರೆ ಹೈ ಆಲ್ಟಿಟ್ಯೂಡ್ಗಳಲ್ಲಿ ಟ್ರೆಕ್ ಲೀಡರ್ ಆಗಿ ಕೆಲಸ ಮಾಡಿ ಜನರಿಗೆಲ್ಲ ಟ್ರೆಕ್ಕಿಂಗ್ ಎಲ್ಲ ಮಾಡಿಸ್ತಿದ್ದೆ. 8-9 ತಿಂಗಳಿಂದ ಟ್ರೆಕ್ಕಿಂಗ್ ಮಾಡಿಸ್ತಿದ್ದೆ. ಅದಾದ್ರೆ ಅಲ್ಲಿಂದ ಬಂದು ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿದೆ. ಪ್ಲ್ಯಾನ್ಸ್ ಎಲ್ಲ ಮಾಡಿ ಆದ ನಂತರ ನಾನು ನನ್ನ ಹುಟ್ಟಿದ ದಿನ ಅಂದರೆ 24 ಮಾರ್ಚಕ್ಕೆ ನಾನು ಈ ಸಲ ಹೊರಟಾಗ ನಿಮ್ಮ ಹತ್ರ ಯಾವುದೇ ಬ್ಯಾಕಪ್ ಟೀಮ್ ಇರಲಿಲ್ಲ? ಇಲ್ಲ, ಈ ಸಲ ಪ್ಲಾನಿಂಗ್ ಮಾತ್ರ ಬಹಳ ಅದ್ಭುತ ಇತ್ತು. ಖಂಡಿತ. ಬಟ್ ತಲುಪಬೇಕು ಅಂತ ಬಹಳ ಆಸಕ್ತಿ ಇತ್ತು. ಸಪೋರ್ಟ್ ಇರಲಿಲ್ಲ ಯಾವುದೇ ಕಡೆಯಿಂದ.
ಮತ್ತೆ ಸಪೋರ್ಟ್ ಅಂದರೆ ಸ್ಟಾರ್ಟಿಂಗಲ್ಲಿ ಸಪೋರ್ಟ್ ಯಾರು ಕೂಡ ಕೊಡಲ್ಲ, ಆದರೆ ಮುಂದಕ್ಕೆ ಬಂದಾಗ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜನರು. ಆದರೆ ನಾನು ಜಮ್ಮುನಿಂದ ಹೊರಟಾಗ ಜಮ್ಮು ನಾನು ಟ್ರ್ಯಾಕ್ ಆ್ಯಂಡ್ ಟ್ರೈಲ್ ಅಂತ ಒಂದು ಸೈಕಲ್ ಶಾಪ್ ಇದೆ, ಅಲ್ಲಿ ನಾನು ಜರ್ನಿನ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಅವರು ಸ್ವಲ್ಪ ಎರಡನೇ ಸಲ ಹೋಗುವಾಗ ಅದೇ ಬೈಸಿಕಲ್ ತಗೊಂಡ್ರ ಬೇರೆ ಬೈಸಿಕಲ್ ಡೆವಲಪ್ ಮಾಡಿದ್ರೆ? ಸೇಮ್ ಅದೇ ಬೈಸಿಕಲ್, ಯಾಕಂದ್ರೆ ಅದ್ರಲ್ಲಿ ನಂದು ಅಭ್ಯಾಸ ಆಗಿದೆ ಆ ಸೈಕಲ್ನ ಹಿಡಿದು. ಯಾಕಂದ್ರೆ ಆ ಸೈಕಲ್ ಯಾಕೆ ಎಲ್ಲರೂ ಕೂಡ ಹೇಳ್ತಾರೆ ಮೌಂಟೇನ್ ಬೈಕ್ ತುಂಬ, ಯಾಕೆ ಒಬ್ಬ ಸೈಕ್ಲಿಸ್ಟ್ ಆಗಿರೋನು ಅವನು ಹೇಳ್ತಾನೆ, ನಾನು ಹೇಳಿದ್ರೆ ಈಗ ಮೌಂಟೇನ್ ಬೈಕನ್ನು ಕಾಶ್ಮೀರ್ ಟು ಕನ್ಯಾಕುಮಾರಿ ಸೆಕೆಂಡ್ ಟೈಮ್ ಮಾಡಿದ್ದೀನಿ ಅಂದರೆ ಅವ ನೋಡ್ತಾನೆ ನಮ್ಮನ್ನು, ಪ್ರೌಡ್ ಫೀಲ್ ಮಾಡಿ. ಯಾಕಂದ್ರೆ ಮೌಂಟೇನ್ ಬೈಕಲ್ಲಿ ಅಷ್ಟೊಂದು ದೊಡ್ಡ ಲಾಂಗ್ ರೈಡ್ ಮಾಡೋದಂದ್ರೆ ತುಂಬ ಕಷ್ಟಕರವಾದ ಸಂಗತಿ. ಯಾಕಂದ್ರೆ ಸೈಕಲ್ ಹೆವಿ ಆಗಿರುತ್ತೆ, ಅದರ ಮೇಲೆ ನಮ್ಮ ವೇಟು, ನಮ್ಮ ಲಗೇಜ್ ವೇಟು, ಅದನ್ನು ನೀವು ಎಳ್ಕೊಂಡು ಹೋಗ್ಬೇಕು, ತುಂಬಾ ಕಷ್ಟಕರ. ರಾತ್ರಿ ಹೊತ್ತು ನೀವು ಎಲ್ಲಿ ಸ್ಟೇ ಮಾಡ್ತಾ ಇದ್ರಿ? ರಾತ್ರಿ ಹೊತ್ತು ಯಾಕಂದ್ರೆ ನಮ್ಮ ಅಡ್ವೆಂಚರ್ ಫೀಲ್ಡ್ ಏನಾಗುತ್ತಂದ್ರೆ ಪೂರ್ತಿ ಕಮ್ಯುನಿಕೇಶನ್ ಫೀಲ್ಡ್ ಇದು. ಎಲ್ಲ ಕಡೆಯಿಂದ ಜನರೆಲ್ಲ ಬರ್ತಾರೆ, ನಮ್ಮ ಮೀಟ್ ಆಗ್ತಾರೆ, ನಂಬರ್ಸ್ ಎಲ್ಲ ಶೇರ್ ಆಗುತ್ತೆ. ಎಲ್ಲದಕ್ಕೆ ಡೆಲ್ಲಿಯ ಮಂದಿ ಇರ್ತಾರೆ, ಡೆಲ್ಲಿಲಿ ನಮಗೆ ಪರಿಚಯ ಆಗ್ತಾರೆ. ಅಲ್ಲಿ ಬಂದಾಗ ಅವ್ರು ಹೇಳಿದೆ ನಮ್ಮ ಮನೆಗೆ ಬಂದು ಉಳ್ಕೋ ಅಂತ. ಅದೇ ರೀತಿ ಫ್ರೆಂಡ್ಸ್ ಎಲ್ಲ ಮನೆ ಇರುತ್ತೆ, ಎಲ್ಲ ಕಡೆ ಫ್ರೆಂಡ್ಸ್ ಅಂತ ಇರಲ್ಲ, ಕೆಲವೊಂದು ಕಡೆ ಫ್ರೆಂಡ್ಸ್ಗಳಿರುತ್ತೆ, ಅವರ ಮನೆ ಉಳ್ಕೊಳ್ತೀವಿ. ಎಲ್ಲಿ ಕಡೆ ಫ್ರೆಂಡ್ಸ್ ಇಲ್ವೋ ಅಲ್ಲಿ ನಾವು ಹೋಟೆಲಲ್ಲಿ ಉಳ್ಕೋಬೇಕಾಗುತ್ತೆ. ಹೌದು ಸ್ನೇಹಿತರೆ, ಎರಡನೇ ಯಾತ್ರೆಯನ್ನು ಪುನಃ 4000 ಕಿಲೋಮೀಟರ್ ತಲುಪಬೇಕಾಗಿತ್ತು ಕಾಶ್ಮೀರ ಟು ಕನ್ಯಾಕುಮಾರಿ ಸ್ನೇಹಿತರೆ. ಸೊ ಫಸ್ಟ್ ಅವರು ಯಾತ್ರೆಯನ್ನು ಮಾಡುವಾಗ ಅವರಿಗೆ ದಾಖಲೆ ಮಾಡಬೇಕು ಅಂತ ಅವಾಗ ಇರಲಿಲ್ಲ, ಮುಗಿಸ್ಬಿಟ್ರೆ ಸಾಕು ಅಂತಿತ್ತು. ಅವರಿಗೆ ಸಾಕಷ್ಟು ಸಪೋರ್ಟ್ ಸಿಕ್ಕಿತ್ತು. ಒಂದು ಕಡೆ ಆಕ್ಸಿಡೆಂಟ್ ಕೂಡ ಆಯಿತು ಸ್ನೇಹಿತರೆ, ಅದನ್ನು ಅವರು ಓವರ್ಕಮ್ ಮಾಡ್ಕೊಂಡ್ರು ಅಂತ ಹೇಳುವಂಥದ್ದು. ಬಟ್ ಎರಡನೇ ಸಲ ತಲುಪುವಾಗ 19 days ವಾಸ್ ದ ಗೋಲ್. ಹೌದು, 19 days, ಯಾಕಂದ್ರೆ ಇಟ್ ವಾಸ್ ಎ ನ್ಯಾಷನಲ್ ರೆಕಾರ್ಡ್. ಖಂಡಿತ ಇದು ನ್ಯಾಷನಲ್ ರೆಕಾರ್ಡು. ಇದು ಸಂತೋಷ್ ಹೋಳಿಯವರ, ಮಹಾರಾಷ್ಟ್ರದ ಸಂತೋಷ್ ಹೋಳಿಯವರ 23 ದಿನದ ರೆಕಾರ್ಡ್ ಒಂದಿದೆ. ಅದನ್ನು ನಾನು ಬ್ರೇಕ್ ಮಾಡಿದೆ 19 ದಿನದಲ್ಲಿ. ಈ ಸಲದ ನಂದು ಒಂದು ಮೋಟೋ ಆಗಿತ್ತು, ಪೆಡಲ್ ಫಾರ್ ಡಿಫೆನ್ಸ್ ಪರ್ಸನಲ್ಸ್. ಒಂದು ಭಾರತೀಯ ರಕ್ಷಾ ಬಲ ಅಂದ್ರೆ ಪೂರ್ತಿ ಒಂದು ಭಾರತೀಯ ಸೇನೆಗೋಸ್ಕರ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸುವಂತ ಒಂದು ರೆಕಾರ್ಡ್ ಇದು. ಪೆಡಲ್ ಫಾರ್ ಡಿಫೆನ್ಸ್ ಪೀಪಲ್ಸ್ ಅಂತ ಒಂದು ಸ್ಲೋಗನ್ ಇತ್ತು ಸ್ನೇಹಿತರೆ. ಮತ್ತು ತುಳು ಭಾಷೆಯನ್ನ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕು. ಯಾಕೆ ತುಳು ಅಂತ ಹೇಳಿ? ತುಳು ಅಂದ್ರೆ ಇದು ನನ್ನ ಮಾತೃಭಾಷೆ ಅಂತ ಹೇಳ್ಬೋದು ನನಗೆ. ಯಾಕಂದ್ರೆ ನಾನು ತುಳುನಾಡಿನವನು, ತುಳುನಾಡಿಯಲ್ಲಿ ಇದ್ದವನು ಬೆಳೆದವನು. ಹಾಗೆ ತುಳುನಾಡಿಗೆ ಒಂದು ಏನಾದರೂ ಮಾಡ್ಬೇಕಂತ ಆಸೆ. ಹಾಗಾಗಿ ತುಳುನಾಡಿನ ಒಂದು ಭಾಷೆಯನ್ನ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಬೇಕು ಅನ್ನುವಂಥ ನನ್ನ ಕೂಡ ಮನಸ್ಸಿದೆ. ಎಲ್ಲ ತುಳುನಾಡಿನವರ ಜನತೆ ಕೂಡ ಅದು ಬೇಕಾಗಿದೆ. ಅದಕ್ಕೋಸ್ಕರ ನಾನು ಈ ಸಲ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಹೊರಟುವಾಗಲೂ ಕೂಡ ತುಳುನಾಡಿನ ಧ್ವಜವನ್ನು ನಾನು ಪ್ರದರ್ಶಿಸುತ್ತಾ ಹೊರಟಿದ್ದೆ ಎಲ್ಲ ಕಡೆಗಳಿಂದ. ಅದು ಎಲ್ಲ ಮಂಗಳೂರಿನ ಜನತೆಗೆ, ದಕ್ಷಿಣದ ಎಲ್ಲ ಜನತೆ ಖುಷಿಯಾಗಿದೆ. ಸ್ನೇಹಿತರೆ, ಕಾಶ್ಮೀರ ಟು ಕನ್ಯಾಕುಮಾರಿ ಎಕ್ಸ್ಪೆಡಿಷನ್ ಸ್ನೇಹಿತರೆ 19 days ಅಲ್ಲಿ ಕಂಪ್ಲೀಟ್ ಆಯಿತು. ಇಟ್ ಈಸ್ ದ ನ್ಯಾಷನಲ್ ರೆಕಾರ್ಡ್. ಈ ದಾಖಲೆ ಮಾಡಿರ್ತಕ್ಕಂಥ ಹುಡುಗ ಇವತ್ತು ನನ್ನ ಪಕ್ಕ ಕೂತಿದ್ದಾನೆ, ಪ್ರಸಾದ್ ಶೆಟ್ಟಿ ಸ್ನೇಹಿತರೆ. 19 days ಅಲ್ಲಿ ಕಾಶ್ಮೀರ ಟು ಕನ್ಯಾಕುಮಾರಿಯನ್ನು ಪೂರ್ತಿ ಮಾಡಿದ್ದಾರೆ. ಮತ್ತು 2 ಯಾತ್ರೆಗಳನ್ನು ಕಾಶ್ಮೀರ ಟು ಕನ್ಯಾಕುಮಾರಿ ಸ್ನೇಹಿತರೆ ಸೈಕ್ಲಿಂಗ್ನ ಮೂಲಕ ತಲುಪಿರ್ತಕ್ಕಂತಹ 2 ದಾಖಲೆಗಳನ್ನು ಪೂರ್ತಿ ಮಾಡಿರ್ತಕ್ಕಂತಹ ಒಬ್ಬರೇ ವ್ಯಕ್ತಿ ಸ್ನೇಹಿತರು ನಮ್ಮ ಜೊತೆ ಕೂತಿದ್ದಾರೆ. ಪ್ರಸಾದ್ ಬಗ್ಗೆ ನನಗೆ ತುಂಬ ಹೆಮ್ಮೆ ಅಂತ ಅನಿಸ್ತಾ ಇದೆ. ಸೆಕೆಂಡ್ ಸಲ ಹೋಗುವಾಗ ಎನಿ ಎಕ್ಸ್ಪೀರಿಯನ್ಸ್ ಇತ್ತು ನಿಮ್ಗೇನಾದರೂ ರೋಚಕವಾದ ಅನುಭವ? ಯಾವುದೇ ಇರಲಿಲ್ಲ. ಅಂದರೆ ಸೇಮ್ ಹೋದ ಸಲ ಸೆಕೆಂಡ್ ರೈಡ್, ಫಸ್ಟ್ ರೈಡ್ ಮಾಡುವಾಗ ಎಲ್ಲಿ ನಾನು ಆಕ್ಸಿಡೆಂಟ್ ಆಗಿತ್ತು ಅದೇ ರೂಟಲ್ಲಿ ನನ್ನ ಸೈಕಲ್ ಸ್ಪೋಕ್ ಕಟ್ ಆಗಿತ್ತು. ನನಗನ್ಸುತ್ತೆ ಅದು ನನಗೆ ಆ ರೂಟ್ ಒಳ್ಳೇದಿಲ್ಲ ಅನಿಸುತ್ತೆ. ಸೈಕಲ್ ಸ್ಪೋಕ್ ಕಟ್ ಆಗಿತ್ತು. ಅಲ್ಲಿಂದ ನಾನು ಹೊರಟಾಗ ನಮ್ಮ ಕಾರವಾರದ ಹತ್ರ ಕ್ರಾಸ್ ಆದಾಗ ರಾತ್ರಿ, ಅಂದರೆ ಗೋವಾದಿಂದ ಮಧ್ಯಾಹ್ನ ಹೊರಟೆ. 10 ಗಂಟೆ ಅಂದರೆ ಆ ದಿನ ನಾನು ಯೋಚನೆ ಮಾಡಿದೆ ರಾತ್ರಿ ಪೂರ್ತಿ ರೈಡ್ ಮಾಡ್ಬೇಕಂತ. ಗೋವಾದಿಂದ ನೆಕ್ಸ್ಟ್ ಸ್ಟಾಪ್ ಇನ್ನೊಂದು ಮುರುಡೇಶ್ವರದಿಂದ ಮಂಗಳೂರು ಸ್ಟಾಪ್ ಇತ್ತು. ಆದರೆ ನಾನೇನು ಮಾಡಿದೆ, ಸೊ ನೀವು ಹೋಗುವ ಮೊದಲು ಪ್ಲಾನ್ ಮಾಡ್ಕೊಳ್ಳುವಾಗ ಎಲ್ಲ ಪ್ಲಾನ್ ಮಾಡ್ಕೋತೀವಿ, ಖಂಡಿತ ಸ್ಟೇ ಮಾಡ್ಕೋಬೇಕು, ಎಲ್ಲಿ ತಲುಪಬೇಕು? ಖಂಡಿತ ಪೂರ್ತಿ ಪ್ರೀ ಪ್ಲಾನ್ ಆಗಿಯೇ ಇರುತ್ತೆ. 2 ತಿಂಗಳಿಗಿಂತ ಮುಂಚೆ ಎಲ್ಲ ಪ್ಲಾನ್ ಅನ್ನು ಸ್ಟಾರ್ಟ್ ಮಾಡಿದೆ. ಇವತ್ತು ಎಲ್ಲಿಂದ ಎಲ್ಲಿ ಹೋಗಬೇಕು, ಎಷ್ಟು ಕಿಲೋಮೀಟರ್ ಸೈಕಲ್ ರೈಡ್ ಅನ್ನು ಮಾಡಬೇಕು ಅಂತ ಎಲ್ಲ ಪ್ಲಾನ್ ಅನ್ನ ನಾವು ಮಾಡ್ಕೊಂಡೇ ಹೊರಡ್ತೀವಿ. ಯಾವ ರೋಡಲ್ಲಿ ಹೋಗಬೇಕು, ಖಂಡಿತ ಯಾವ ರೋಡಲ್ಲಿ ಹೋಗ್ಬೇಕು, ಯಾವ ಮಳೆ ಗಾಳಿ ಸುಂಟ್ರ ಗಾಳಿ ಏನ್ ಬಂದ್ರೂ ನಿಲ್ಲೋದಿಲ್ಲ, ಏನ್ ಬಂದ್ರೂ ನಿಲ್ಲೋದಿಲ್ಲ. ಯಾಕಂದ್ರೆ 19 ದಿನದಲ್ಲಿ ಕಂಪ್ಲೀಟ್ ಮಾಡ್ಬೇಕಂದ್ರೆ ಕಂಪ್ಲೀಟ್ ಮಾಡಲೇಬೇಕು, ಇಲ್ಲಂದ್ರೆ ಅದು ನ್ಯಾಷನಲ್ ರೆಕಾರ್ಡ್ ಆಗಲ್ಲ. ಈ ಸಲದ ರೈಡಲ್ಲಿ ಟೋಟಲ್ 2 ರೆಕಾರ್ಡ್ ಆಗಿದೆ. ಒಂದಂದ್ರೆ ಭಾರತದ ನಾನು ಮೊದಲ ಹುಡುಗ 2ನೇ ಸಲ ಕಾಶ್ಮೀರ ಟು ಕನ್ಯಾಕುಮಾರಿ ಮಾಡಿರೋನು. ಸೆಕೆಂಡ್ ಒನ್ 19 ದಿನದಲ್ಲಿ ಕಂಪ್ಲೀಟ್ ಮಾಡಿ, ಯಾಕಂದ್ರೆ ಫಾಸ್ಟೆಸ್ಟ್ ನಾರ್ತ್ ಟು ಸೌತ್ಗೆ ಸೈಕ್ಲಿಂಗ್ ಮಾಡಿರೋನು. ತುಂಬಾ ಹೆಮ್ಮೆ ಆಗ್ತಿದೆ ಇದನ್ನ ಹೇಳೋದಕ್ಕೆ. ನನಗೆ ಇನ್ನು ಹೋಗ್ಬೇಕು ಅಂತ ಅನಿಸ್ತಾ ಇದೆ. ಇನ್ನು ಕಾಶ್ಮೀರ ಟು ಕನ್ಯಾಕುಮಾರಿ ಹೇಳಕ್ಕಾಗಲ್ಲ, ಯಾಕಂದ್ರೆ ಇಂಟ್ರೆಸ್ಟ್ ಮೇಲೆ ಆಗಿರುತ್ತೆ. ನೆಕ್ಸ್ಟ್ ಒಂದು ಈಸ್ಟ್ ಟು ವೆಸ್ಟ್ ಅಂತ ಹೋಗೋ ಪ್ಲಾನ್ ಇದೆ, ಗುಜರಾತ್ ಇಂದ ನಮ್ಮ ಅರುಣಾಚಲ ಪ್ರದೇಶಕ್ಕೆ. ಕಚ್ಚಿಂದ ಸ್ಟಾರ್ಟ್ ಮಾಡ್ಕೊಂಡು ಅರುಣಾಚಲ್ ತನಕ ಹೋಗ್ಬೇಕು ಅಂತ ಆಸೆ ಇದೆ. ಅದು ಐಟ್ನರಿ ರೆಡಿ ಕೂಡ ಆಗಿದೆ. ಸ್ಪಾನ್ಸರ್ ಸಿಕ್ಕಿದ್ರೆ ಹೊರಡೋ ಪ್ಲಾನ್. ಸೊ ಒಂದು ಸಲ ಪ್ರಯಾಣ ಮಾಡಿ ಬರ್ಲಿಕ್ಕೆ ಖರ್ಚು ಎಷ್ಟಾಗುತ್ತೆ ಅಂದಾಜು ನಿಮ್ಮ ಪ್ರಕಾರ? ಡಿಪೆಂಡ್ ಆಗಿರುತ್ತೆ ನಾವು ಎಲ್ಲಿ ಉಳ್ಕೊಳ್ತೇವೆ. ಜಾಸ್ತಿ ಈ ಸಲ ಅಂದ್ರೆ ಜಾಸ್ತಿ 19 ದಿನದ ಪ್ಲಾನ್ ಅಲ್ಲಿ ನನ್ನ ರೈಡಲ್ಲಿ 7,500 ತನಕ ಖರ್ಚಾಗಿದೆ ಅಷ್ಟೇ. ಜಾಸ್ತಿ ಏನೋ ಆಗಿ ಹೋಗ್ಲಿಲ್ಲ. ಯಾಕಂದ್ರೆ ನಾನು ತುಂಬಾ ಹಣನ ಸೇವ್ ಮಾಡ್ಕೊಂಡು ರೈಡ್ ಮಾಡ್ಕೊಂಡಿದ್ದೆ. ಕೆಲವೊಂದ್ಸಲ ಪೂರ್ತಿ 19 ದಿನದ ರೈಡಲ್ಲಿ
ರಾತ್ರಿ 3 ದಿನ ರೈಡ್ ಮಾಡಿದ್ದೆ, ಪೂರ್ತಿ ರಾತ್ರಿ. ಅದೇ ಬಹಳ ಕಷ್ಟ ಅಂತ ಸ್ನೇಹಿತರೆ. 2 ಸಲ ಭಾರತ ಕನ್ಯಾಕುಮಾರಿ ಟು ಕಾಶ್ಮೀರ ತಲುಪಿರ್ತಕ್ಕಂಥ ಹುಡುಗ ನಮ್ಮ ಜೊತೆ ಕೂತಿದ್ದಾರೆ. ಅದರಲ್ಲಿ ಕೂಡ ಸೆಕೆಂಡ್ ರೈಡ್ ಸ್ನೇಹಿತರೆ ಅವ್ರು 19 days ಅಲ್ಲಿ ಕಂಪ್ಲೀಟ್ ಮಾಡಿದ್ದು ಕೂಡ ನನಗೆ ಬಹಳ ಅದ್ಭುತ ಅಂತ ಅನಿಸ್ತಾ ಇದೆ. ಇಟ್ ಇಸ್ ಅ ನ್ಯಾಷನಲ್ ರೆಕಾರ್ಡ್, ಸೊ ರಾಷ್ಟ್ರೀಯ ದಾಖಲೆ ಅಂತ ಭಾವಿಸ್ಕೊಳ್ತೇನೆ. ನಾನು ಖಂಡಿತವಾಗಿ ಪ್ರಸಾದ್ ಅವರನ್ನ ಅಭಿನಂದಿಸ್ತೇನೆ. ಈಗ ಹೊಸ ಡ್ರೀಮ್ ಸ್ಟಾರ್ಟ್ ಆಗಿದೆ, ಮೌಂಟ್ ಎವರೆಸ್ಟ್ ಹೋಗುವಂಥದ್ದು. ಖಂಡಿತ. ಇದು ನಾನು ಮೊದಲೇ ಹೇಳಿದೆ, ಸೈಕ್ಲಿಂಗ್ ಕ್ಷೇತ್ರದಲ್ಲಿ ಹೊಸ ಡ್ರೀಮ್ ಇರೋದು ಏನಿದೆ ಅಂದರೆ ಕಾಶ್ಮೀರ ಟು ಕನ್ಯಾಕುಮಾರಿ ಹೋಗೋದು. ಅದೇ ರೀತಿ ಮೌಂಟೇನಿಂಗ್ ಕ್ಷೇತ್ರದಲ್ಲಿ ಇರುತ್ತೆ ಮೌಂಟ್ ಎವರೆಸ್ಟನ್ನು ಹತ್ತೋದು. ತರಬೇತಿ ಎಲ್ಲ ಕಂಪ್ಲೀಟ್ ಆಗಿದೆ ನಂದು. ಅಂದರೆ ಯಾವುದು ಅದಕ್ಕೆ ಮೌಂಟೇನಿಂಗ್ ಕ್ಷೇತ್ರಕ್ಕೆ ಹೋಗೋದಾದರೆ ಏನು ತರಬೇತಿ ಬೇಕಾ, ಏನು ಟ್ರೈನಿಂಗ್ ಬೇಕಾ, ಅದು ನಂದು ಕಂಪ್ಲೀಟ್ ಆಗಿದೆ. ಈಗ ಜಸ್ಟ್ ಸ್ಪಾನ್ಸರ್ ಪ್ರಾಯೋಜಕರನ್ನ ಹುಡುಕ್ತಿದ್ದೇನೆ. ಅವರು ಸಿಕ್ಕರೆ ನೆಕ್ಸ್ಟ್ ಪ್ಲ್ಯಾನ್ ನಂದು ಮೌಂಟ್ ಎವರೆಸ್ಟನ್ನು ಹತ್ತೋದು. ಅಲ್ಲಿಗೆ ನನ್ನ ಕನಸೇನು ಸ್ಟಾಪ್ ಆಗಲ್ಲ. ಆದ ನಂತರ ನಮ್ಮ ಪೂರ್ತಿ ಕಂಟ್ರಿಗಳಲ್ಲಿ, ಅಂದರೆ ಪೂರ್ತಿ ಏಷ್ಯಾ, ಪೂರ್ತಿ ಪ್ರಪಂಚದಲ್ಲಿ 7 ಪರ್ವತಗಳಿದೆ, ಹೈಯೆಸ್ಟ್ ಪರ್ವತ, ಅದನ್ನು ಕೂಡ ಏರೋ ಪ್ಲ್ಯಾನ್ ಇದೆ. ಸ್ನೇಹಿತರೆ, ಈ ಕನಸುಗಳಿಗೆ ಲಿಮಿಟ್ ಇಲ್ಲ ಅಂತ ಭಾವಿಸ್ಕೊಳ್ತೇನೆ. ಸ್ಕೈ ಇಸ್ ದ ಲಿಮಿಟ್, ಆಕಾಶವೇ ಮಿತಿ ಅಂತ ಭಾವಿಸ್ಕೊಳ್ತೇನೆ. ಸ್ನೇಹಿತರೆ, ಈ ಹುಡುಗ ಈಗಾಗಲೇ ಮೌಂಟ್ ಎವರೆಸ್ಟ್ ಏರ್ಲಿಕ್ಕೆ ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಅದನ್ನು ಏರಬೇಕು ಅಂತ ತವಕ ಸ್ಟಾರ್ಟ್ ಆಗಿ ಸ್ನೇಹಿತರೆ ಪ್ಲಾನ್ ಸ್ಟಾರ್ಟ್ ಆಗಿದೆ. 40 ಲಕ್ಷವರೆಗೆ ಸ್ಪಾನ್ಸರ್ ಬೇಕಾಗಿದೆ. ಸ್ನೇಹಿತರೆ, ಪ್ರಾಯೋಜಕರು ಬೇಕಾಗಿದ್ದಾರೆ. ಸ್ನೇಹಿತರೆ, ಪ್ರಾಯೋಜಕರು ಸಿಕ್ಕಿದ್ರು ಅಂತಾದರೆ ಅವರ ನಾಳೆಯಿಂದ ಮೌಂಟ್ ಎವರೆಸ್ಟ್ ಏರಲಿಕ್ಕೆ ಹೊರಡುತ್ತಾರೆ. ಇದನ್ನು ಏರಿರ್ತಕ್ಕಂತಹ ಸ್ನೇಹಿತರೆ ನಮ್ಮ ಕರಾವಳಿ ಕರ್ನಾಟಕದ ಮೊದಲ ಹುಡುಗವರಾಗಬೇಕು ಅಂತ ನಮ್ಮ ಕನಸಿರ್ತಕ್ಕಂಥದ್ದು. ಖಂಡಿತ ಪ್ರಸಾದ್ ಇದನ್ನು ಪೂರ್ತಿ ಮಾಡ್ತಾ ನಂಗೆ ಭರವಸೆ ಇದೆ. 27 ವರ್ಷ ಮಾತ್ರ ಅವರಿಗೆ. ಆಮೇಲೆ ಜಾಗತಿಕವಾಗಿ 7 ಪರ್ವತವನ್ನು ಕೂಡ ಏರ್ಬೇಕಂತ ಅವ್ರು ಆಸೆ ಪಡ್ತಾರೆ. ಅವರ ಎಲ್ಲ ಕನಸುಗಳು ಸ್ನೇಹಿತರೆ ನನಸಾಗಲಿ ಅಂತ ಆಸೆ ಪಡ್ತೇನೆ. ಸ್ನೇಹಿತರೆ, ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ, ಬಹಳ ಪ್ರೀತಿಯ ಮಾತನ್ನಾಡಿದ್ದಾರೆ, ಸಾಕಷ್ಟು ವಿಜುವಲ್ಸ್ ತಗೊಂಡ್ಬಂದಿದ್ದಾರೆ. ಆ ವಿಜುವಲ್ಸ್ ನಾವು ನೋಡ್ತಾ ಇದ್ದೇವೆ. ಇವತ್ತು ಶಿಖರವನ್ನು ಏರುವಂಥ ಪ್ರಯತ್ನ ಮಾಡತಕ್ಕಂತಹ ಶಿಖರ ಸದೃಶವಾಗಿರ್ತಕ್ಕಂಥ ಪ್ರಸಾದ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಪ್ರಸಾದ್ ವಿಜಯ ಶೆಟ್ಟಿ ಅವರು 27 ವರ್ಷ ಪ್ರಾಯದ ಅದ್ಭುತವಾಗಿರ್ತಕ್ಕಂಥ ತರುಣ. ಸೊ ಕಾರ್ಕಳ ತಾಲೂಕಿನ ಅತ್ಯಂತ ಸಣ್ಣದಾಗಿರ್ತಕ್ಕಂಥ ನೆಲ್ಲಿಕಾರ್ ಅಂತ ಊರಲ್ಲಿ ಹುಟ್ಟಿರ್ತಕ್ಕಂಥವ್ರು. ಅವರಿಗೆ ಅವರ ತುಳುನಾಡಿನ ಬಗ್ಗೆ ತುಂಬ ಪ್ರೀತಿ ಇದೆ, ತುಳು ಬಗ್ಗೆ ವಿಶೇಷವಾದ ಅಭಿಮಾನ ಇದೆ. ಸ್ನೇಹಿತರೆ, ಅವರಿಗೆ ಸಾಕಷ್ಟು ಪರ್ವತವನ್ನು ಏರಬೇಕು ಅಂತ ಕನಸುಗಳಿಗೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಮೌಂಟ್ ಎವರೆಸ್ಟ್ ಅವರು ಏರಬೇಕು. ಏರಿದಾಗ ನಾವು ಖಂಡಿತ ಅವರನ್ನು ಅಭಿನಂದಿಸಬೇಕು. ಆಗ ಮೊದಲ ಕಾರ್ಯಕ್ರಮವನ್ನು ಮತ್ತೆ ನಾನು ಮಾಡಬೇಕು ಅಂತ ಆಸೆ ಪಡ್ತೇನೆ. ಸ್ನೇಹಿತರೆ, ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಸೊ ನಿಮಗೆ ಕಂಗ್ರಾಚುಲೇಷನ್ ಅಂತ ಹೇಳ್ತಾ ಇದ್ದೇನೆ. ಸೊ ನಿಮ್ಮ ಕನಸುಗಳು ಪೂರ್ತಿ ಆಗಲಿ, ನಿಮಗೆ ಪ್ರಾಯೋಜಕರು ಸಿಗಲಿ ಅಂತ ಆಸೆ ಪಡ್ತೇನೆ. ಸ್ನೇಹಿತರೆ, ಪ್ರಸಾದ್ ಅವರ ಕನಸುಗಳಿಗೆ ರೆಕ್ಕೆ ಜೋಡಿಸುವಂಥ ಕೆಲಸವನ್ನು ಸಮಾಜ ಮಾಡಬೇಕು, ಯುವಜನ ಇಲಾಖೆ ಮಾಡಬೇಕು ಅಂತ ಭಾವಿಸ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಬೀಳ್ಕೊಡ್ತೇನೆ. ಸ್ನೇಹಿತರೆ, ಥ್ಯಾಂಕ್ ಯು ವೆರಿ ಮಚ್. ವಿಶ್ ಆಲ್ ದ ಬೆಸ್ಟ್.